ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಅಜ್ಜಿ ತಾತರವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಆಶ್ವಯುಜ ಮಾಸದ ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ವಾರಣಾಸಿ, ಕಾಶಿ, ಹೃಷಿಕೇಶ್ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಆಶ್ವಯುಜ ಮಾಸದ ಗುರುವಾರ ಗುರುಗಳನ್ನು ಪ್ರಾರಂಭದ ಹಂತದಲ್ಲೇ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಧರ್ಮದ ಗುರುಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನದ ಬೆಳಗಿನ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ನಿನ್ನೆ ಬಹಳ ವಿಶೇಷವಾಗಿ ಕನ್ನಡದ ಹಬ್ಬ ನಾವೆಲ್ಲರೂ ಕೂಡ ಅತ್ಯದ್ಭುತವಾಗಿ ಬಹಳ ಪ್ರೀತಿಯಿಂದ ಆಚರಣೆಯನ್ನು ಮಾಡಿದ್ವಿ. ಸಂಕಷ್ಟಹರ ಗಣಪನನ್ನು ಕೂಡ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ದರ್ಶನವನ್ನು ಮಾಡಿದ್ವಿ. ಇನ್ನು ಇವತ್ತಿನ ದಿನದ ಬೆಳಗಿನ ಕಾರ್ಯಕ್ರಮ, ಈ ಒಂದು ಶುಭೋದಯದ ಮುಸ್ಸಂಜೆ, ಈ ಒಂದು ಮುಂಜಾವಿನ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಪ್ರಾರಂಭದ ಹಂತದಲ್ಲಿ ಒಂದಿಷ್ಟು ದೃಶ್ಯಗಳನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಏನಪ್ಪ, ಪ್ರತಿನಿತ್ಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬೇಕಾದ್ರೆ ನಮ್ಮ ಪ್ರೀತಿಯ ಮಹರ್ಷಿ ಮಂದಿರ ಅಂತ ನಾನು ಎಲ್ರಿಗೂ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿ ಮಹರ್ಷಿ ಮಂದಿರದಲ್ಲಿ ನೆರವೇರಿರ್ತಕ್ಕಂಥ ಪ್ರತ್ಯಂಗಿರಾ ದೇವಿಯ ಹವನದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ದರ್ಶನವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ, ಕೆಂಪೇಗೌಡ ಏರ್ಪೋರ್ಟ್ನ ಬಳಿ ಇರತಕ್ಕಂಥ ನೂತನವಾಗಿರ್ತಕ್ಕಂಥ ಕೆಂಪೇಗೌಡ ಏರ್ಪೋರ್ಟ್. ಯಾಕೆಂದರೆ ಪ್ರತಿ ಬಾರಿ ಈ ಒಂದು ಏರ್ಪೋರ್ಟ್ ಅಂತ ಹೇಳಿದಾಗೆಲ್ಲನೂ ಕೂಡ ಅಡ್ರೆಸ್ಸನ್ನು ತಿಳ್ಕೊಳ್ತಾ ಇರತಕ್ಕಂಥವ್ರು ಹೊಸ ಏರ್ಪೋರ್ಟಾ ಇಲ್ಲ ಹಳೆ ಏರ್ಪೋರ್ಟಾ ಅಂತ ಕೇಳ್ತಾನೆ ಇರ್ತಾರೆ. ಆದರೆ ಇಲ್ಲಿ ಮತ್ತೊಂದು ಕನ್ಫ್ಯೂಷನ್ ಏನಪ್ಪ ಅಂತಂದರೆ, ಈಗ ಇಲ್ಲಿರ್ತಕ್ಕಂಥ ಕೆಂಪೇಗೌಡ ಏರ್ಪೋರ್ಟ್ನ ಬಳಿ 2 ಏರ್ಪೋರ್ಟ್ ಆಗಿದೆ. ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್, ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹಾಗಾಗಿ ಪ್ರಸ್ತುತ ಸದ್ಯಕ್ಕೆ ಯಾವುದೂ ಕೂಡ ಬೇರ್ಪಡಿಸಿರ್ತಕ್ಕಂಥದ್ದಲ್ಲ. ಆದರೆ ಸಾಧಾರಣವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಅದೇ ರೀತಿ. ಆದರೆ ಒಂದು ವಿಚಾರ ಎಲ್ರಿಗೂ ಕೂಡ ಸ್ಪಷ್ಟೀಕರಿಸ್ತೀನಿ. ಏರ್ಪೋರ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ದೇವನಹಳ್ಳಿ ಹತ್ರ ಇರತಕ್ಕಂಥ ಏರ್ಪೋರ್ಟ್ನ ಬಳಿ ಅಲ್ಲೇ ಇರತಕ್ಕಂಥದ್ದು ಆಶ್ರಮ. ಆ ಒಂದು ಆಶ್ರಮದಲ್ಲಿ ನೆರವೇರಿರ್ತಕ್ಕಂಥದ್ದು ಕೆಂಪೇಗೌಡ ಏರ್ಪೋರ್ಟ್ನ ಬಳಿ ಇರತಕ್ಕಂಥದ್ದು ಸಾದಹಳ್ಳಿ ಗೇಟು. ಟೋಲನ್ನು ದಾಟ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಮೊದಲನೇ ಟೋಲು ಆ ಒಂದು ಸಿಗ್ನಲ್ ಏನಿದೆ ಸಾದಹಳ್ಳಿ ಗೇಟ್ ಸಿಗ್ನಲ್ಲು, ಅಲ್ಲೇ ಲೆಫ್ಟ್ ತೊಗೊಂಡ್ರೆ ನವರತ್ನ ಅಗ್ರಹಾರ. ಸಾದಹಳ್ಳಿ ಗೇಟಿಂದ ನವರತ್ನ ಅಗ್ರಹಾರಕ್ಕೆ ಒಂದು ಅರ್ಧ ಕಿಲೋಮೀಟರ್ ಏನೋ ಅಷ್ಟೇ. ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರ ಇರತಕ್ಕಂಥದ್ದೇ. ಸಾದಹಳ್ಳಿ ಗೇಟ್ನ ಬಳಿ ಬಂದವರು ತಾವು ಯಾರನ್ನ ಕೇಳಿದ್ರು ಕೂಡ ಕರ್ಕೊಂಬಂದು ಬಿಡ್ತಾರೆ. ಆನಂದ್ ಗುರುಜಿಯವರ ಆಶ್ರಮ ಎಲ್ಲೇ ಅಂತಂದರೆ ಅವರೇ ದಾರಿಯನ್ನು ತೋರಿಸ್ತಾರೆ. ಇನ್ನು ಈ ಒಂದು ಆಶ್ರಮದಲ್ಲಿ ನೆರವೇರಿರ್ತಕ್ಕಂಥ ಲಕ್ಷ್ಮೀ ಭುವರಹ ಸ್ವಾಮಿಯ ಕ್ಷೇತ್ರದಲ್ಲಿ ನೆರವೇರಿರ್ತಕ್ಕಂಥ ಪ್ರತ್ಯಂಗಿರ ಮಹಾಹವನ, ಈ ಒಂದು ಕಾರ್ಯಕ್ರಮದ ಒಂದಿಷ್ಟು ದೃಶ್ಯಗಳನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೀರಿ. ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇನ್ನು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತೂ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅದರಲ್ಲಿ ಅವತ್ತಿನ ದಿವಸ ಪೂರ್ತಿ ನಾನೊಬ್ಬನೇ ಇರ್ತೀನಿ. ತಮ್ಮೆಲ್ಲರ ಜೊತೆ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇರ್ತೀನಿ. ರಾಶಿ ಫಲವನ್ನು ಕೂಡ ಮಾತನಾಡ್ತಕ್ಕಂಥ ವನಸರಿ ನೀಡತಕ್ಕಂಥ ಮಾರ್ಗದರ್ಶನದ ಮೇಲೆ ತಿಳಿಸ್ತಕ್ಕಂಥ ರಾಶಿ ಫಲವನ್ನು ಕೂಡ ತಿಳಿಸ್ತೀನಿ. ಎಂದಿನಂತೆ ಈ ಬಾರಿಯ ಭಾನುವಾರವೂ ಕೂಡ ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು ಅಂತ ಹೇಳಿ ವಿಶೇಷವಾಗಿರ್ತಕ್ಕಂಥದ್ದೊಂದು ತಂತ್ರಸಾರವನ್ನು ಕೂಡ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ಆ ಒಂದು ತಂತ್ರಸಾರ ಮತ್ತು ರಾಶಿಫಲ ಇದೆರಡನ್ನೂ ಕೂಡ ನೋಡಬೇಕಾದ್ರೆ ತಪ್ಪದೇ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇನ್ನು ಇವತ್ತಿನ ದಿವಸ ಗುರುವಾರ. ಗುರುವಿನ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಕೂಡ ಬಹಳ ಅವಶ್ಯಕ ಅಂತಲೇ ಹೇಳ್ಬೋದು.
ಅದೇ ರೀತಿ ಪ್ರತಿ ಬಾರಿ ತಿಳಿಸುವ ಸಂದೇಶದ ಹಾಗೆ ನಿನ್ನೆ ಮೊನ್ನೆ ತಿಳಿಸಿರುವ ಸಂದೇಶ ಹಾಗೆ ಈ ಬಾರಿಯೂ ಕೂಡ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ಗುರುವಿಲೇನು ವಿದ್ಯೆ ಗುಡ್ಡು ವಿದ್ಯೆ ಅಂತ ಹೇಳ್ತಾರೆ. ಈ ಒಂದು ಪದವನ್ನು ನಾನು ಯಾವಾಗಲೂ ಕೂಡ ಹೇಳ್ತಾನೆ ಇರ್ತೀನಿ. ಗುರುವಿಲ್ಲದ ವಿದ್ಯೆ ಅದು ಯಾವುದಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂಥದ್ದಲ್ಲ, ಅದು ಅಸಂಪೂರ್ಣ ಎಂಬತಕ್ಕಂಥ ಮಾತನ್ನು ಹೇಳ್ತಾನೆ ಇರ್ತೀನಿ. ಹಾಗಾಗಿ ಗುರು ನಿಂದನೆಯನ್ನು ಯಾವತ್ತೂ ಕೂಡ ಮಾಡ್ತಕ್ಕಂಥದ್ದು ಬೇಡ. ತಾವು ಸಾಧಾರಣವಾಗಿ ಗಮನಿಸಿ, ಏನೊಂದು ಕೆಲಸ ಮಾಡಬೇಕಾದ್ರೆ ಆಗಲಿ, ಏನೊಂದು ವಿಚಾರವಾಗಿ ತಾವು ಮುಂದೆ ಹೋಗಬೇಕಾಗಲಿ, ತಾವು ಏಕಾಏಕಿ ತಾವೊಬ್ಬರೇ ಬಂದು ಮುಂದೆ ನಿಂತ್ಕೊಂಡು ಹೋರಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಒಂದು ವಿಚಾರ ಇದೆ, ಒಂದು ಕೆಲಸ ಇದೆ, ಒಂದು ಕೆಲಸ ಕಾರ್ಯಗತಕ್ಕೆ ಬರಬೇಕಾಗಿದೆ, ಅದನ್ನು ತಾವು ಕೈಗೆತ್ಕೊಳ್ಬೇಕು ಅಂತಂದರೆ ಅದರ ಬಗ್ಗೆ ಒಂದಿಷ್ಟು ಅರಿವನ್ನು ತಮಗೆ ಬೇಕಾಗಿರ್ತಕ್ಕಂಥದ್ದಿದೆ, ಒಂದಿಷ್ಟು ಅಧ್ಯಯನವನ್ನು ತಾವು ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ. ಆಗ ತಾವು ಬರೀ ನಿಮ್ಮ ಎದುರುಗಡೆ ಹೌದು ತಮಗೆ ಇರ್ತಕ್ಕಂಥ ಜ್ಞಾನಾರ್ಜನೆ ಬಹಳ ದೊಡ್ಡ ಮಟ್ಟದಾಗಿದೆ, ನಿಮ್ಮ ಎದುರುಗಡೆ ಒಂದು ಪುಸ್ತಕವೂ ಇದೆ, ಆ ಪುಸ್ತಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೋರ್ವ ಪುಸ್ತಕಗಳು ಇರ್ತವೆ, ಆದರೆ ತಾವು ಒಬ್ಬರೇ ಆ ಪುಸ್ತಕಗಳನ್ನೆಲ್ಲವನ್ನೂ ಕೂಡ ಓದ್ಕೊಂಡು ಏಕಾಏಕಿ ಒಂದು ಕೂತು ಜಾಗದಲ್ಲಿ ಕೂತು ಕೆಲಸವನ್ನು ಕಾರ್ಯಸಿದ್ಧಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ ಮಟ್ಟದಲ್ಲಿ ಆ ಒಂದು ಕೆಲಸದ ಮೇಲೆ ಈಗಾಗಲೇ ಅದನ್ನು ದಾಟಿರ್ತಕ್ಕಂಥ ಮತ್ತೋರ್ವ ವ್ಯಕ್ತಿಯ ಒಂದು ಅವಶ್ಯಕತೆ, ಅವರಲ್ಲಿರ್ತಕ್ಕಂಥ ಒಂದು ಜ್ಞಾನ, ಅವ್ರಿಗಾಗಿರ್ತಕ್ಕಂಥ ಒಂದಿಷ್ಟು ಅನುಭವಗಳನ್ನು ತಾವು ಅವರ ಜೊತೆ ಕೂತು ಹಂಚಿಕೊಂಡಾಗ ಆಗ ನೋಡಿ ನಾವು ಮಾಡ್ತಕ್ಕಂಥ ಕೆಲಸದಕ್ಕೊಂದು ಅರ್ಥ. ಎಂತಹ ಸಮಸ್ಯೆಗಳಿರಲಿ, ಎಂತಹ ಕಷ್ಟ ಕಾರ್ಪಣ್ಯಗಳೆದುರಾಗಲಿ, ಬರ್ತಕ್ಕಂಥ ಸಮಸ್ಯೆಗಳು ನಾನು ಏನಾದರೂ ಎಡುತ್ತಾ ಇದ್ದೀನೇನೋ ಎಂಬತಕ್ಕಂಥ ಒಂದು ಭಾವನೆ ನಿಮಗೆ ಭಾಸವಾದ್ರೂ ಕೂಡ ಆ ಕ್ಷಣ ಆ ಒಂದು ಎಡುವುದನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಹೇಗೆ ತಪ್ಪಿಸ್ಬೋದು ಎಂಬತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಒಬ್ಬ ಅನುಭವಸ್ಥರ ಹತ್ರ ಮಾತ್ರ ತಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಒಂದು ವಿಚಾರ ಅಡ್ಡಿಪಡಿಸೋದೇನಪ್ಪ ಅಂತಂದರೆ ಈ ನಾನು ಎಂಬತಕ್ಕಂಥದ್ದು. ಈ ನಾನು ಎಂಬತಕ್ಕಂಥದ್ದನ್ನು ನಾವು ಪಕ್ಕದಲ್ಲಿಟ್ಟು ಇಲ್ಲಿರ್ತಕ್ಕಂಥ ವ್ಯಕ್ತಿಯ ಜೊತೆ ನಾವು ಕೂತು ಮಾತಾಡಿ, ನಾನು ಇದೇ ಥರದಾದೊಂದು ಕೆಲಸವನ್ನು ಮಾಡ್ತಾ ಇದ್ದೀನಿ, ತಾವು ಇದನ್ನು ದಾಟ್ಕೊಂಡು ಬಂದಿದ್ದೀನಿ, ಇದರಲ್ಲಿ ಯಾವೆಲ್ಲ ನಾವು ಸಮಸ್ಯೆಗಳನ್ನು ನಾವು ಎದುರಿಸ್ಬೋದು, ಯಾವೆಲ್ಲ ರೀತಿ ನಾವು ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು ಎಂಬತಕ್ಕಂಥದ್ರ ಕುರಿತಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ತಾವು ಅವ್ರ ಜೊತೆ ಕೂತ್ಕೊಂಡು ಹಂಚ್ಕೊಂಡಾಗ ಅವರು ತಿಳಿಸ್ಕೊಡ್ತಕ್ಕಂಥ, ಅವರು ನಮಗೆ ಕೊಡ್ತಕ್ಕಂಥ ಒಂದಿಷ್ಟು ಸಲಹೆಗಳನ್ನು ನಾವು ಜೋಪಾನವಾಗಿ, ಸೂಕ್ತವಾಗಿ, ನಿಧಾನವಾಗಿ ಅದೆಲ್ಲವನ್ನು ಕೂಡ ಆಲೋಚನೆಯನ್ನು ಮಾಡ್ತಾ ನಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಅದರಲ್ಲಿ ನಾವು ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನೇ ಸಿದ್ಧಪಡಿಸ್ಕೊಳ್ಬೋದು. ಆದರೆ ಇಲ್ಲಿ ತಾವು ಯಾರನ್ನು ಕೇಳ್ತಿರಲ್ಲ ಆ ಕ್ಷಣ ಕೇಳ್ತಕ್ಕಂಥವನೇ ನಮ್ಮ ಗುರು. ಆತ ವಯಸ್ಸಿನಲ್ಲಿ ಚಿಕ್ಕವನೋ ದೊಡ್ಡವನೋ, ಆದರೆ ಇಲ್ಲಿ ನಾನು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು ವಯಸ್ಸಿನ ತಾರತಮ್ಯವಿಲ್ದಿರ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ, ನಿಮಗೆ ಮಾಡ್ತಕ್ಕಂಥ ಕೆಲಸಗಳೇನೇ ಇದ್ರೂ ಕೂಡ ಅದರ ಅನುಭವಸ್ಥರನ್ನು ಕೇಳಿ ಪಡೆಯೋದ್ರಿಂದ ತಾವು ತಪ್ಪೇ ಇಲ್ಲ. ಆದಷ್ಟು ಕೇಳಿ ಪಡೆದು ತಾವು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಗುರು ನಿಂದನೆಯನ್ನು ಮಾಡ್ತಕ್ಕಂಥದ್ದು ಬೇಡ, ಆದಷ್ಟು ಗುರುಗಳ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಬಹಳ ಅವಶ್ಯಕ. ನಾನು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು ವಯಸ್ಸಿನ ತಾರತಮ್ಯವಿಲ್ದಿರ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಆತನಿಗೆ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಅನುಭವವಿದ್ದು ಆತನ ವಯಸ್ಸು ಚಿಕ್ಕದೋ, ಆತನ ವಯಸ್ಸು ನನಗಿನ್ನ ದೊಡ್ಡದೋ ಎಂಬತಕ್ಕಂಥ ಒಂದು ತಾರತಮ್ಯವನ್ನು ಬಿಟ್ಟು ಅವನ ಮನಸ್ಸಿನಲ್ಲಿರ್ತಕ್ಕಂಥ, ಅವನು ಪಟ್ಟಿರ್ತಕ್ಕಂಥ ಒಂದಿಷ್ಟು ಅನುಭವಗಳನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು ಮಾತ್ರ ನಮಗೆ ಉತ್ತಮ. ಆ ಕ್ಷಣ ಆ ಸಮಯದಲ್ಲಿ ಈತ ನನಗೇನೋ ವಯಸ್ಸಿನಲ್ಲಿ ಚಿಕ್ಕವನು, ಇವನನ್ನು ಕೇಳಿ ನಾನು ಪಡ್ಕೊಳ್ತಕ್ಕಂಥದ್ದು ಏನು ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ ನಾವು ಪಕ್ಕಕ್ಕೆ ಹೋಗಿದ್ದೆ ಆದರೆ ಅಲ್ಲಿ ನೋಡಿ ಆ ಕ್ಷಣ ಮುಂಬರ್ತಕ್ಕಂಥ ಸಮಸ್ಯೆಗಳು ಯಾವ ರೀತಿ ಬರುತ್ತೆ ಎಂಬತಕ್ಕಂಥದ್ದು ನಮಗೆ ಅರಿವಿರೋದಿಲ್ಲ. ಆದರೆ ಆ ಕ್ಷಣವನ್ನು, ಆ ಸಂದರ್ಭವನ್ನು ನಮ್ಮ ಎದುರುಗಡೆ ಇರತಕ್ಕಂಥ ವ್ಯಕ್ತಿನೂ ಕೂಡ ದಾಟಿರ್ತಾರೆ. ಹಾಗಾಗಿ ಅವನ ಜೊತೆ ಕೂತು ಅವನಿಗಾಗಿರ್ತಕ್ಕಂಥ ಅನುಭವಗಳೆಲ್ಲವನ್ನೂ ಕೂಡ ನಾವು ತಿಳ್ಕೊಂಡು ನಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಾಕಷ್ಟು ಹೆಚ್ಚಿನ ಫಲಾಫಲ ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುವಾರ ಗುರುಗಳ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸ್ಥಿತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿನಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ.
ಗುರುರಾಘವೇಂದ್ರ ದೇವತಾಭ್ಯೋ ನಮಃ ಗುರುರಾಘವೇಂದ್ರ ದೇವತಾಭ್ಯೋ ನಮಃ ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ಔದುಂಬರ ವೃಕ್ಷದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಈ ಶುಭ ಗುರುವಾರದಂದು. ಇವತ್ತು ಪಂಚಮಿ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ನಕ್ಷತ್ರದಲ್ಲೂ ಗುರು ಇದ್ದಾನೆ. ಹಾಗಾಗಿ ವ್ಯಕ್ತಿಗಳು ತಮ್ಮಲ್ಲಿರ್ತಕ್ಕಂತಹ ಒಂದಷ್ಟು ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಔದುಂಬರ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಗುರು ಎಂಬತಕ್ಕಂತಹ ಪದಕ್ಕೆ ಇರತಕ್ಕಂಥ ಅರ್ಥವೇ ಹಾಗೆ ತಾವು ಮಾಡುವಂಥ ಕಾಯಕ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ಸಾಕಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಎಲ್ಲರಿಗೂ ತಾಯಿ ಮಹಾಲಕ್ಷ್ಮಿಯ ಮತ್ತು ಗುರುಗಳ, ಅದರಲ್ಲೂ ನಿಮ್ಮ ಧರ್ಮದ ಗುರುಗಳ ಅನುಗ್ರಹ ನಿಮಗಿರಬೇಕು. ಯಾಕೆಂದರೆ ಧರ್ಮದ ಗುರುಗಳು ಯಾತಕ್ಕಾಗಿ ಬರ್ತಾರಿಲ್ಲ ಅಂದರೆ, ಧರ್ಮದ ಗುರುಗಳು ನಿಮ್ಮಲ್ಲಿ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಿಮ್ಮನ್ನು ಸರಿದಾರಿಯಲ್ಲಿ ತರತಕ್ಕಂಥದ್ದಕ್ಕೆ ಒಬ್ಬ ಗುರು ಬೇಕೇ ಬೇಕು. ನಾನು ಎಲ್ಲ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೀನಿ, ಸಕಲ ವಿದ್ಯಾ ಪಾರಂಗತ ನಾನು ಅಂದರೆ ನನಗೂ ಮೇಲೊಬ್ಬ ಗುರು ಬೇಕೇ ಬೇಕಾಗ್ತಾನೆ. ಯಾಕೆ ಅಂದರೆ ಸಕಲ ವಿದ್ಯಾ ಪಾರಂಗತನಷ್ಟೇ, ಆದರೆ ಅದನ್ನು ಹೇಗೆ ಪರಿಪಾಲನೆ ಮಾಡ್ಕೋಬೇಕು, ಹೇಗೆ ಅದನ್ನು ನಾವು ಸರಿಪಡಿಸ್ಕೋಬೇಕು, ನನ್ನಿಂದ ಪುನಃ ನಾಳೆ ಸಮಾಜಕ್ಕೆ ಏನು ವಿಚಾರ ಮುಟ್ಟಿಸಬೇಕು, ಹೇಗಿರಬೇಕು ಅನ್ನೋದನ್ನು ಇನ್ನೊಬ್ಬರು ನೋಡೇ ಕಲಿಬೇಕು. ಯಾಕೆ ಅಂದರೆ ಈ ಜೀವನದಲ್ಲಿ ಬಾಲ್ಯದಿಂದ ಮುಪ್ಪಿನ ಕಡೆಯ ದಿನದವರೆಗೂ ಕಲಿಯುವಷ್ಟು ಬಹಳಷ್ಟು ಇದೆ. ಎಷ್ಟು ಕಲಿತರೂ ಇನ್ನೂ ಕಲಿಬೇಕು ಎಂಬತಕ್ಕಂಥದ್ದೇ ಬಿಟ್ಟರೆ ಸಂಪೂರ್ಣವಾದಂಥ ಜ್ಞಾನ, ಸಂಪೂರ್ಣವಾದಂಥ ವಿದ್ಯೆ ನಮಗೆ ಬಂದುಬಿಟ್ಟಿದೆ, ನಾನು ಕಲಿತುಬಿಟ್ಟಿದ್ದೀನಿ ಅಂದರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತೆ. ಹಾಗಾಗಿ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅಂತಹ ವಿದ್ಯೆಯನ್ನು, ಜ್ಞಾನವನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂತಹ ಗುರುಗಳ ಕೃಪಾಶೀರ್ವಾದದೊಂದಿಗೆ ನೀವೆಲ್ಲರೂ ಸಹಿತ ಸುಖ ಸಂತೋಷದಿಂದ ನೆಮ್ಮದಿಯುತವಾಗಿರಬಹುದು. ಹಾಗಾಗಿ ಇವತ್ತು ಗುರು ಪ್ರಾರ್ಥನೆ ಪ್ರತಿ ಗುರುವಾರದಂದು ನಡಿಬೇಕಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಅಂತೂ ಬಹಳ ಚೆನ್ನಾಗಿದೆ. ಇವತ್ತು ಯಾರು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ, ಯಾವ ಕೆಲಸವನ್ನು ಮಾಡಬೇಕಾಗಿದೆ, ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಪಂಚಮಿ ಒಂದು ಕಡೆ, ನಕ್ಷತ್ರ ಒಂದು ಕಡೆ. ಪಂಚಮಿ ತಿಥಿ ಬಹಳ ವಿಶೇಷ. ಆದರೆ ಇಲ್ಲಿ ಮಾಸದಲ್ಲಿ ಬರ್ತಕ್ಕಂಥ ಪಕ್ಷಗಳಲ್ಲಿ ನೋಡಿದ್ರೆ ಇದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷಕ್ಕೂ ಕೃಷ್ಣ ಪಕ್ಷಕ್ಕೂ ಒಂದಷ್ಟು ವ್ಯತ್ಯಾಸ ಇದೆ. ಶುಕ್ಲ ಪಕ್ಷದಲ್ಲಾದರೆ ಏನು ಮಾಡಿದ್ರೂ ಶೀಘ್ರ ಕಾರ್ಯಸಿದ್ಧಿ ಅಂತಾರೆ. ಕೃಷ್ಣ ಪಕ್ಷದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವನ್ನೂ ನೋಡಬೇಕು. ಅವರ ನಕ್ಷತ್ರಕ್ಕೆ ತಾರಾಬಲ ಇರಬೇಕು, ನಕ್ಷತ್ರದಲ್ಲಿ ಹೆಚ್ಚಿನ ಫಲ ಇರಬೇಕು, ಆಗಷ್ಟೇ ಫಲ ಅಂತ ಹೇಳ್ತಾರೆ. ಹಾಗೆ ತಗೊಂಡ್ರೂ ಇವತ್ತು ಅದೃಷ್ಟ ಇದೆ. ಇದು ಕೃಷ್ಣ ಪಕ್ಷ. ಇನ್ನು ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸನಗರ್ಭಿದಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧಿರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ಶ್ರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾ ಸಿದ್ಧಿರಸ್ತು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಎಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಇವತ್ತು ಯಾರೆಲ್ಲ ತಮ್ಮ ತಮ್ಮ ಸ್ವಂತ ಕೆಲಸಗಳನ್ನು ಮಾಡ್ತಿದ್ದೀರಿ, ಉದ್ಯೋಗ ಮತ್ತೊಂದು ಕಡೆ ಮಾಡೋದು ಬೇರೆ, ಸ್ವಂತ ಉದ್ಯೋಗ ಮಾಡ್ತಕ್ಕಂಥದ್ದು ಬೇರೆ. ಮತ್ತೊಂದು ಕಡೆ ಉದ್ಯೋಗಕ್ಕೆ ಹೋದಾಗ ಅಲ್ಲಿ ನಿಮ್ಮ ಜವಾಬ್ದಾರಿ ಅಷ್ಟಿರೋದಿಲ್ಲ. ಆದರೆ ನೀವೇ ಸ್ವಂತ ಉದ್ಯೋಗ ಮಾಡುವಾಗ ಹಾಕುವ ಪ್ರತಿ ಹೆಜ್ಜೆಯೂ ಬಹಳ ಜೋಪಾನ ಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ಲಾಭ ಮತ್ತು ನಷ್ಟ ಎರಡೂ ನಿಮ್ಮ ಮೇಲೆ ಆಧಾರವಾಗಿರುತ್ತೆ. ಲಾಭ ನಷ್ಟ, ಲಾಭ ಎಂಬತಕ್ಕಂಥದ್ದು 100 ಸಂಪಾದನೆ ಮಾಡ್ಬೋದು, ನಷ್ಟ ಎಂಬತಕ್ಕಂಥದ್ದು 700 ರೂಪಾಯಿ ಇಲ್ದಿರ ನಷ್ಟ ಆಗೋಗ್ಬೋದು, ಎರಡೂ ಇರುತ್ತೆ. ಹಾಗಾಗಿ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವರಿಗೆ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅದೇ ಮತ್ತೊಂದು ಕಡೆ ಉದ್ಯೋಗಕ್ಕೆ ಹೋದಾಗ ಅಲ್ಲಿ ನಿಮ್ಮ ಇವತ್ತಿನ ಜವಾಬ್ದಾರಿ ಹೇಗಿರುತ್ತಪ್ಪ ಅಂದರೆ, ಎಷ್ಟು ಸಮಯವನ್ನು ನೀವು ಅಲ್ಲಿ ಕಳಿತೀರೋ ಅಷ್ಟು ಸಮಯಕ್ಕೆ ತಕ್ಕನಾದಂಥ ವೃತ್ತಿ ಧರ್ಮದಲ್ಲಿ ನಿಮಗೆ ಅಭಿವೃದ್ಧಿ ಇದ್ದೇ ಇರುತ್ತೆ. ಆದರೆ ಅಧಿಕವಾದಂತಹ ಲಾಭ ನಷ್ಟಗಳನ್ನು ನೋಡಬೇಕಾದ್ರೆ ಸ್ವಂತ ಉದ್ಯೋಗ ಮಾಡತಕ್ಕಂಥವ್ರಿಗೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥವ್ರಿಗೆ, ಅಥವಾ ಸ್ವಂತ ಉದ್ಯೋಗ ಮಾಡಿ ಇನ್ನೂ 4 ಜನ ಕೆಲಸ ಕೊಡಬೇಕು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಲ್ಲಿ ಆಗುವಂಥ ವ್ಯತ್ಯಾಸಗಳು ಸ್ವಲ್ಪ ಇರುತ್ತೆ. ಹಾಗಾಗಿ ಬಹಳ ಜೋಪಾನ ಬೇಕಾಗುತ್ತೆ.
ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದೆಲ್ಲವೂ ಸಹಿತ ಸಾಧನೆ ಮಾಡ್ಕೊಳ್ತೀರಿ ಅಂದರೆ ಸಾಧ್ಯ ಇಲ್ಲ. ಸಾಧನೆ ಮಾಡ್ಕೊಳ್ಳಿಕ್ಕಾಗದಂಥ ಪರಿಸ್ಥಿತಿನೂ ಇರ್ಬೋದು, ಅಥವಾ ಅಲ್ಲಿ ಸ್ವಲ್ಪ ನೋವುಂಟಾಗುವಂಥ ಪರಿಸ್ಥಿತಿನೂ ಇರ್ಬೋದು. ಇದಕ್ಕಾಗಿ ಬಹಳ ಎಚ್ಚರಿಕೆ ವಹಿಸಬೇಕು. ಇದಕ್ಕಾಗಿ ಇವತ್ತಿನ ದಿವಸ ಯಾರೊಬ್ಬರಿಗೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಡೌಟ್ ಬರುತ್ತೆ, ಸಮಸ್ಯೆ ಎದುರಾಗುತ್ತೆ, ಇವತ್ತೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ನನ್ನ ವ್ಯವಹಾರದಲ್ಲಿ ತೊಂದರೆ ಆಗುತ್ತೆ ಅನ್ನೋದು ನಿಮ್ಮ ಮನಸ್ಸಿಗೆ ಗೋಚರಿಸುತ್ತೆ. ಆ ಗೋಚರ ಆದಾಗ ನೀವು ಮಾಡಿಕೊಳ್ಬೇಕಾಗಿರುವ ಒಂದು ಸಣ್ಣ ಪ್ರಯೋಗ ಇದೆ. ಆ ಪ್ರಯೋಗವನ್ನು ನೀವು ಮಾಡಿಕೊಂಡ್ರೆ ಖಂಡಿತ ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುವಾರ, ಗುರುಗಳ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಗಣಪತಿ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ವ್ರಾತಪತೇ ನಮೋ ಗಣಪತೇ ನಮಃ ಪ್ರಮದಪತೇ. ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ. ನಮಸ್ತೆ ಶ್ವಸತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಕೃಷ್ಣಪಕ್ಷ 2/11/2023 ಗುರುವಾರ, ಪಂಚಮಿ, ಮೃಗಶಿರ ನಕ್ಷತ್ರ. ಇವತ್ತು ತಾಯಿ ಹಾಸನಾಂಬಾಳ ದರ್ಶನ ಪ್ರಯೋಗ, ಅಂದರೆ ಇವತ್ತಿನಿಂದ ತಾಯಿ ಹಾಸನಾಂಬಾಳ ದರ್ಶನ ಪ್ರಾರಂಭ ಆಗುತ್ತೆ. ಹಾಸನಾಂಬಾಳ ದರ್ಶನ ಒಂದು ಕಡೆ, ಅದ್ಭುತವಾದಂತಹ ಕಾಯಕ, ವರ್ಷಕ್ಕೆ ಒಮ್ಮೆ ದರ್ಶನವನ್ನು ಕೊಡ್ತಕ್ಕಂಥ ತಾಯಿ, ಪವಾಡಗಳೇ ಸೃಷ್ಟಿಯಾಗುವಂತಹ ಒಂದು ಸಾನ್ನಿಧ್ಯ. ಇವತ್ತಿಗೂ ಸಹಿತ ತಾಯಿ ಹಾಸನಾಂಬಾಳಿ ಒಂದು ವಿಶೇಷ ಇದೆ. ಒಳಗಿರ್ತಕ್ಕಂಥ ಶಕ್ತಿ ದೇವತೆಗಳು, ಆ 3 ವಿಶೇಷವಾಗಿರ್ತಕ್ಕಂತಹ ಗುಂಡಿನ ಆಕಾರದಲ್ಲಿರ್ತಕ್ಕಂಥ ದೇವಿಯ ಸಾನ್ನಿಧ್ಯ ನೋಡಿ. ಗರ್ಭಗುಡಿಯ ಮುಂಭಾಗದಲ್ಲಿ ದೇವಸ್ಥಾನ ಅಂದು, ಅಂದರೆ ದೇವಸ್ಥಾನ ಒಂದಿಷ್ಟು ದಿನ ಮಾತ್ರ ದರ್ಶನ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ ಸನ್ನಿವೇಶದಲ್ಲಿ ದರ್ಶನ ಆದಮೇಲೆ ಅಮ್ಮನವರ ಮೇಲುಗಡೆ ಒಂದು ಮಲ್ಲಿಗೆ ಹೂವು ಅಥವಾ ಯಾವುದೋ ಒಂದಷ್ಟು ಹೂಗಳನ್ನು ಹಾಕಿ ಸಣ್ಣದಾದಂಥ ರೀತಿ ಇಡೀ ಆಲಯವನ್ನು ಶುದ್ಧಿ ಮಾಡಿ, ಹರಿದ್ರ, ಕುಂಕುಮ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಜ್ಯೋತಿ, ಒಂದು ಬಟ್ಲಲ್ಲಿ ಎಣ್ಣೆಯನ್ನು ಹಾಕಿ ಅದರೊಳಗೊಂದು ಬತ್ತಿಯನ್ನು ಹಾಕಿ ಶ್ರದ್ಧಾಭಕ್ತಿಯಿಂದ ನೋಡಿ ದೇವಸ್ಥಾನ ಓಪನ್ ಆಯಿತು. ಒಳಗಡೆ ಜ್ಯೋತಿ ಸಣ್ಣದಾಗಿ ಕಾಣ್ತಾ, ನಿಮಗೆ ದರ್ಶನ ಮಾಡಿದ್ರ ಅದನ್ನು ನೋಡಿ ಒಳಗಡೆ ದೀಪ ಕಾಣ್ತಾ ಇದೆ. ಆ ದೀಪ ವರ್ಷದ ಹಿಂದೆ ಹಚ್ಚಿರುವಂಥದ್ದು ಎಂಬತಕ್ಕಂಥದ್ದು ಹೇಳ್ತಾರೆ. ವರ್ಷದ ಹಿಂದೆ ಹಚ್ಚಿರುವಂಥ ದೀಪವನ್ನು ಈಗ ತಾವು ದರ್ಶನ ಮಾಡಿದ್ರಿ ನೋಡಿ. ಈ ದೀಪ ಅಂದು ವರ್ಷದ ಹಿಂದೆ ಕದವನ್ನು ಮುಚ್ಚಿರುವಂಥ ಕಾಲ, ಮುಚ್ಚುವ ಕಾಲಕ್ಕೆ ಒಂದು ದೀಪವನ್ನು ಹಚ್ಚಿ ಎಲ್ಲರೂ ಹೊರಗಡೆ ಬಂದಿರ್ತಾರೆ. ಬಂದು ಆ ಪ್ರಧಾನ ದ್ವಾರವನ್ನು ಮುಚ್ಚಿರ್ತಾರೆ. ಅದಾದ ನಂತರ ಮುಂಭಾಗದಲ್ಲಿ ಒಂದು ಇಟ್ಟಿಗೆ ಗೋಡೆಯನ್ನು ಸಹಿತ ಕಟ್ತಾರೆ. ಸಣ್ಣದ ಗಾಳಿನೂ ಒಳಗಡೆ ಪ್ರವೇಶ ಆಗಲಿಕ್ಕೆ ಆಗುವುದಿಲ್ಲ ಗರ್ಭಗುಡಿಯಲ್ಲಿ, ಅಂತಹ ಒಂದು ಪರಿಸ್ಥಿತಿ ಅಲ್ಲಿರುತ್ತೆ. ಆದರೆ ಅದಾದ ನಂತರ 1 ವರ್ಷ ಪೂರ್ಣ ಆದರೂ ಆ ದೇವರ ಮೇಲಿರ್ತಕ್ಕಂಥ ಹೂ ಬಾಡೋದಿಲ್ಲ. 1 ವರ್ಷ ಆ ಒಂದು ದೀಪಕ್ಕೆ ಯಾರೂ ಎಣ್ಣೆಯನ್ನು ಹಾಕೋದಿಲ್ಲ. ಆದರೂ ಗರ್ಭಗುಡಿಯಲ್ಲಿ ದೀಪ ಉರಿತಾ ಇರುತ್ತೆ ಮತ್ತು ಆ ಹೂ ಹಾಗೇ ಇರುತ್ತೆ. ಇದೊಂದು ಪವಾಡವೇ ಸರಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಪವಾಡಗಳು ಸಾಕಷ್ಟು ಕಡೆ ಇದೆ. ಇದು ಒಂದು ಶಕ್ತಿಯ ಸಾನ್ನಿಧ್ಯ. ಅದಕ್ಕೆ ಹೇಳೋದು, ನಂಬಬೇಕು. ನಂಬಿದ್ರೆ ಎಲ್ಲ ಇದೆ, ನಂಬಲಿಲ್ಲ ಅಂದರೆ ಏನೂ ಇಲ್ಲ. ನೋಡಿ, ಗರ್ಭಗುಡಿಯಲ್ಲಿ ಅಂದು ಪೂಜಾನುಷ್ಠಾನ ಆದಮೇಲೆ ಧರಿಸಿರ್ತಕ್ಕಂಥ ಒಂದು ಪುಷ್ಪ, ಒಂದೊಂದೇ ಹೂ, ಆ ಹೂ ಹಾಗೇ ಇರುತ್ತೆ ವರ್ಷ ಪೂರ್ತಿ. ಅದಾದಮೇಲೆ ಆ ಕಡೆ ಒಂದು ಈ ಕಡೆ ಒಂದು 2 ಕಡೆ, ಅಂದರೆ ಎಡ ಮತ್ತು ಬಲಭಾಗದಲ್ಲಿ 2 ದೀಪಗಳನ್ನು ನೋಡ್ತಾ ಇದ್ದೀರಲ್ಲ, ಆ ದೀಪಗಳಲ್ಲಿ ಎಷ್ಟು ಮಾತ್ರ ಎಣ್ಣೆ ಇಡಿಸ್ಬೋದು? ಅಪ್ಪಪ್ಪ ಅಂದರೆ ಅದರಲ್ಲಿ ಪೂರ್ತಿ ತುಂಬಿರ್ತಕ್ಕಂಥ ಎಣ್ಣೆ ಒಂದು 10 ದಿವಸ. 10 ದಿವಸ ಅಂದರೆ ಅದು ಮೂರ್ಖತನ. 3 ದಿವಸ ಅಥವಾ 4 ದಿವಸ ತೃಪ್ತಿಯಾಗಿ ಉರಿಬೋದು. 4 ದಿವಸ ಉರಿದ ಮೇಲೆ ಇಲ್ಲ ಬತ್ತಿ ಕಟ್ಟಾಗಬೇಕು, ಬತ್ತಿ ಮುಂದ್ಗಡೆ ಕಪ್ಪಾಗಿಬಿಡುತ್ತೆ ಅಥವಾ ಎಣ್ಣೆ ಆಗೋಗುತ್ತೆ. ಆದರೆ ವರ್ಷದ 365 ದಿವಸ ಈ ಒಂದು ಶುಭಗಳಿಗೆ ಇವತ್ತು ನಾವು ಪುನಃ ದೇವರ ದೀಪವನ್ನು ಗರ್ಭಗುಡಿ ಬಾಗಿಲು ತೆಗೆಯುವ ತನಕ, ಅದು ಆ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿರ್ತಕ್ಕಂಥ ಇಟ್ಟಿಗೆ ಗೋಡೆಯನ್ನು ತೆಗೆದು ಅಲ್ಲಿ ದ್ವಾರವನ್ನು ಓಪನ್ ಮಾಡುವಂತಹ ಒಂದು ಕಾಯಕಕ್ಕೆ ಮುಂದಾಗ್ತಾರೆ.
ತಾಯಿಯ ಒಡವೆಗಳಾಗಲಿ, ತಾಯಿಯ ಮೇಲಿರ್ತಕ್ಕಂಥ ವಸ್ತ್ರಗಳಾಗಲಿ ಅಥವಾ ಅದರ ಜವಾಬ್ದಾರಿ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರದ ಅಧಿಕಾರಿಗಳ ವರ್ಗದಲ್ಲಿ ಇರುತ್ತೆ. ಎಲ್ಲವನ್ನು ಜೋಪಾನ ಮಾಡಿ ಕಾಪಾಡುವಂಥದ್ದು ಅವರ ಕಾಯಕ. ಹಾಗೆ ಬರುವ ಭಕ್ತರಿಗೆ ಈ ಬಾರಿಯಂತೂ ಮತ್ತಷ್ಟು ವೈಭವಪೂರಿತವಾಗಿ ಹೆಚ್ಚಿನ ರೀತಿ ಭದ್ರತೆಯನ್ನು ಮಾಡಿ ಬರೋ ಎಲ್ಲ ಭಕ್ತರಿಗೂ ಸಹಿತ ವಿಶೇಷವಾಗಿ ಅಲಂಕಾರ ಜೊತೆಗೆ ಆ ದೇವರ ದರ್ಶನ ಮಾಡುವಂಥ ಸೌಭಾಗ್ಯವನ್ನು ಈ ಬಾರಿ ಜಿಲ್ಲಾಡಳಿತ ಹೆಚ್ಚಿನ ರೀತಿ ಕ್ರಮ ತೆಗೆದುಕೊಂಡಿದೆ ಎಂಬತಕ್ಕಂಥ ಸುದ್ದಿಯೂ ಇದೆ. ಯಾಕೆ ಅಂದರೆ ನಮ್ಮ ಈ ಸಂಸ್ಕೃತಿ ಸಂಪ್ರದಾಯ ಒಂದು ಪವಿತ್ರವಾಗಿರುವ ಕ್ಷೇತ್ರ ಹಾಸನ ಎಂಬತಕ್ಕಂಥ ಹೆಸರು ಇವತ್ತು ಹಾಸನದಲ್ಲಿ ವಾಸ ಮಾಡತಕ್ಕಂಥ ಎಲ್ಲರೂ ಸಹಿತ ಸಂತೋಷ ಸಂಭ್ರಮದಿಂದಿದ್ದಾರೆ. ಜೊತೆಗೆ ಪುಣ್ಯ ಅದು. ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಜನ್ಮಿಸಿದವಲ್ಲ ನಾವು ಅಂತ ಎಲ್ಲರೂ ಹೆಮ್ಮೆ ಪಡಬೇಕು. ಯಾಕೆಂದರೆ ಇವತ್ತಿಗೂ ಪವಾಡವನ್ನು ಸೃಷ್ಟಿ ಮಾಡ್ತಾ ಇಡೀ ರಾಜ್ಯ ದೇಶದ ಮೂಲೆ ಮೂಲೆಗಳಿಂದ ಭಕ್ತರನ್ನು ಅಲ್ಲಿಗೆ ಸೆಳಿತಿರ್ತಕ್ಕಂಥ ತಾಯಿ ಹಾಸನಾಂಬೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ 3 ಜನ ಅಕ್ಕ ತಂಗಿಯರವರು. ಆದರೂ ಹಾಸನಾಂಬೆ ಎಂಬತಕ್ಕಂಥ ಹೆಸರಿನ ನಾಮಾಂಕಿತದಿಂದ ಪ್ರಜ್ವಲಿಸ್ತಾ ಬರ್ತಕ್ಕಂಥ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾ ತಾಯಿಗೆ ನೈವೇದ್ಯಕ್ಕಾಗಿ ಮಡಿಯಿಂದ ಇವತ್ತಿಗೂ ಸಹಿತ ಮಡಿ ಆಚಾರ ನೋಡಬೇಕಂದ್ರೆ ಅದು ಹಾಸನಾಂಬೇಳಿ. ಆ ತಾಯಿಯ ಸಾನ್ನಿಧ್ಯದಲ್ಲಿ ಮಡಿಯಿಂದ ಎಲ್ಲವನ್ನೂ ಸಹಿತ ಗರ್ಭಗುಡಿಯಲ್ಲಿರ್ತಕ್ಕಂಥ ಅರ್ಚಕರು ಸಹಿತ ಆ ದೇವಸ್ಥಾನಕ್ಕೆ ಸಂಬಂಧಪಡ್ತಕ್ಕಂಥ ಅರ್ಚಕರು ಇವತ್ತಿಗೂ ಸಹಿತ ಮಡಿ ಆಚಾರದಿಂದ ಆ ತಾಯಿಯ ಸೇವೆಯನ್ನು ಸಲ್ಲಿಸ್ತಾರೆ. ಒಂದು ಸೌಭಾಗ್ಯ, ವರ್ಷಕ್ಕೆ ಒಂದು ಆವರ್ತಿ ಆ ತಾಯಿನ ಹತ್ತಿರದಿಂದ ನೋಡುವಂಥ ಸೌಭಾಗ್ಯ ನಮಗೂ ಸಿಕ್ಕಿದೆ. ನಾವು ಹೋಗಿ ಬರ್ತಾ ಇರ್ತೀವಿ. ಅದೃಷ್ಟ ನಾವು ಹೋಗಿ ಬರೋದ್ರಿಂದ, ನಮ್ಮ ಹಿಂದೆ ಒಂದು ನಮ್ಮ ಮಹರ್ಷಿವಾಣಿ ತಂಡ ಬರೋದ್ರಿಂದ, ಆ ಕ್ಯಾಮ್ರಾ ಕಣ್ಣುಗಳಲ್ಲಿ ಎಲ್ಲವನ್ನೂ ಸಹಿತ ಚಿತ್ರೀಕರಿಸೋದ್ರಿಂದ ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಒಂದು ಅದ್ಭುತವಾದಂತಹ ಚಿತ್ರವನ್ನು, ಆ ದೇವಿಯ ಸಾನ್ನಿಧ್ಯವನ್ನು, ಮೂಲ ದೇವರ ಆ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯನ್ನು, ಸಾಲಿಗ್ರಾಮದ ರೂಪದಲ್ಲಿರ್ತಕ್ಕಂತಹ ದೇವರನ್ನು ನಿಮಗೆ ತೋರಿಸ್ಲಿಕ್ಕೆ ಒಂದು ದಾರಿ ಆಗ್ತಾ ಇದೆ. ಇಲ್ಲ ಅಂದರೆ ಹತ್ತಿರದಿಂದ ಹೋಗಿ ಇಷ್ಟೊತ್ತು ತಾವು ದೇವರನ್ನು ನೋಡೋದು ಭಾಳ ಕಷ್ಟ. ಜನ ಅಷ್ಟಿಷ್ಟು ಜನ ಅಲ್ಲ, ಇವತ್ತಾಗಲೇ ಸರದಿ ಸಾಲಲ್ಲಿ ನಿಂತಿರೋರು ಸಾಕಷ್ಟು ಜನ. ಆದರೆ ಒಂದು ಮುಹೂರ್ತ ಇದೆ, ಆ ಮುಹೂರ್ತಕ್ಕೆ ದೇವಸ್ಥಾನ ಓಪನ್ ಆಗುತ್ತೆ. ಹಾಗೆ ಒಂದಷ್ಟು ಪದ್ಧತಿಗಳಿದೆ. ಅಲ್ಲಿರ್ತಕ್ಕಂತಹ ಆ ದೇವಸ್ಥಾನದ ಹಿಂದಿನಿಂದ ಆ ದೇವಸ್ಥಾನದ ಕದವನ್ನು ಬಾಗಿಲು ತೆಗಿಬೇಕಾದರೆ ಒಂದಷ್ಟು ಜನ ಅಲ್ಲಿನ ವಂಶಸ್ಥರೇನಿದ್ದಾರೆ ಅವರು ಬಂದು ಅಲ್ಲಿ ಎದುರುಗಡೆ ಇರ್ತಕ್ಕಂಥ ಒಂದು ಬಾಳೆ ಮರವನ್ನು ಪೂಜಿಸಿ ಆ ಬಾಳೆ ಮರವನ್ನು ಛೇದಿಸಿದ ನಂತರ ಗರ್ಭಗುಡಿಯ ಮುಂಭಾಗದಲ್ಲಿ ಬಂದು ಅಲ್ಲಿನ ಜಿಲ್ಲಾಡಳಿತ ಯಾರು ಡಿಸಿನೋ ಅಥವಾ ಯಾರ ಮುಖ್ಯ ಅಧಿಕಾರಿಗಳಿದ್ದಾರೋ ಅವರು ಬಂದು ಅಲ್ಲಿ ಅದರ ಕೀಗಳನ್ನು ಹಸ್ತಾಂತರಿಸಿ ಆ ಕೀಗಳನ್ನು ಅವರ ಸಮ್ಮುಖದಲ್ಲಿ ಓಪನ್ ಮಾಡಿಸುವಂಥದ್ದು. ಓಪನ್ ಮಾಡಿಸಿ ಒಳಗೆ ಹೇಗಿದೆ ಎಂಬತಕ್ಕಂಥದ್ದನ್ನು ನೋಡಲಿಕ್ಕೆ ಕಾತುರತೆಯಿಂದ ಕಾಯುವಂಥ ಜನಸಾಗರ ಅಷ್ಟಿಷ್ಟಲ್ಲ. ಹಾಗೆ ಯಾರ ಕಣ್ಣು ಸಹಿತ ಮುಚ್ಚಿಸ್ಲಿಕ್ಕಾಗೋದಿಲ್ಲ. ಒಳಗೆ ಏನೋ ಇದೆ ಅಂತ ನಾವು ಏನೋ ಮಾತಾಡಲಿಕ್ಕೆ ಆಗೋದಿಲ್ಲ. ಆ ನೈಜತೆಯನ್ನು, ಅಲ್ಲಿರ್ತಕ್ಕಂಥ ಆ ಪಾವಿತ್ರತೆಯನ್ನು ನೋಡ್ಬೋದು, ಮಾತಾಡ್ಬೋದು. ಅಲ್ಲಿರ್ತಕ್ಕಂಥ ಈ ಸುಮಾರು ಕ್ಯಾಮ್ರಾ ಕಣ್ಣುಗಳು. ಇವತ್ತಂತೂ ಕ್ಯಾಮ್ರಾ ಎಲ್ಲೋ ಒಂದು ಕಡೆ ಇದೆ ಅಂತಲ್ಲ, ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಕ್ಯಾಮ್ರಾ, ಒಂದು ಮೊಬೈಲ್ ಇದೆ. ಏನು ನಡೆಯುತ್ತೆ, ಏನಾಗುತ್ತೆ, ಏನು ಹೋಗ್ತಾ ಇದೆ, ಅಲ್ಲಿ ಏನೇನು ಚಿತ್ರೀಕರಿಸ್ತಾ ಇದೆ ಅಥವಾ ಅಲ್ಲಿ ಏನು ಸತ್ಯಾಸತ್ಯತೆ ಇದೆ ಎಲ್ಲವೂ ಸಹಿತ ಒಬ್ಬರು ಮೊಬೈಲ್ ಬಿಟ್ಟರೆ ಇನ್ನೊಬ್ಬರ ಮೊಬೈಲಲ್ಲಿ ಸತ್ಯಾಂಶ ಆಚೆ ಬಂದ್ಬಿಡುತ್ತೆ. ಇಲ್ಲಿ ನಾನು ಕೂತು ಏನೋ ಹೇಳ್ಬೋದು, ಇನ್ನು 10 ನಿಮಿಷ ಹೋದರೆ ಹೊರಗಡೆ ಬಂದ್ಬಿಡುತ್ತಲ್ಲ ಪ್ರಪಂಚ. ಹಾಗಾಗಿ ನೈಜತೆ, ಸತ್ಯ ಮತ್ತು ಅಲ್ಲಿನ ಒಂದು ಪದ್ಧತಿ, ಅಲ್ಲಿನ ಪವಾಡ ಅದಷ್ಟೇ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ಹಾಸನಾಂಬೆಯ ದರ್ಶನವನ್ನು ಮಾಡಿಸ್ತಾ ಹಾಸನಾಂಬೆಯ ಕುರಿತಾಗಿ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿ, ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ನಡೀತಾ ಇರತಕ್ಕಂಥ ಒಂದಿಷ್ಟು ಪವಾಡಗಳು, ಇದೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಗುರೂಜಿಯವರು ದೃಶ್ಯ ಸಮೇತವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಕೂಡ ನಮಗೆ ಮಾಡಿಸಿದ್ದಾರೆ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶಿವಾನುಗ್ರಹವನ್ನು ಪಡೆದು ಇವತ್ತಿನ ರಾಶಿಫಲವನ್ನು ತಿಳಿಸೋದಕ್ಕೂ ಮುನ್ನ ತಾವೆಲ್ಲರೂ ಒಂದು ಪ್ರೋಮೋ ನೋಡಿದ್ದೀರಿ.
ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀರಿ. ಸಾಲಿಗ್ರಾಮ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಆದ ದಿವಸದಿಂದ ಇವತ್ತಿನವರೆಗೂ ಪ್ರತಿನಿತ್ಯ ತಾವು ನೋಡ್ತಾನೆ ಬಂದಿದ್ದೀರಿ. ಒಂದೊಂದು ವಾರ ಅಥವಾ 15 ದಿವಸ ಅಂತರದಲ್ಲಿ ಒಂದೊಂದು ವಿಶೇಷವಾದಂತಹ ಕಾರ್ಯಕ್ರಮಗಳಾಗಿರ್ತಕ್ಕಂಥದ್ದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ದೇವರ ದರ್ಶನ ಮಾಡ್ತಾನೆ ಬಂದಿದ್ದೀರಿ. ಸಾಲಿಗ್ರಾಮ ಆಶ್ರಮಕ್ಕೆ ಬಂದದ್ದೇ ಬಂದದ್ದು. ಆಗ ನಡೆದಂಥ 10 ದಿವಸದ ವಿಶೇಷವಾದ ಕಾರ್ಯಕ್ರಮ, 11 ದಿವಸದ ಕಾರ್ಯಕ್ರಮ, ಅದ್ಧೂರಿತವಾದಂಥ ಕಾರ್ಯಕ್ರಮ, ದಿನಕ್ಕೆ 11-13 ಸಾವಿರ ಜನದಷ್ಟು ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಅವರ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಂಡ ನಂತರ ಪುನಃ ದೇವಸ್ಥಾನಕ್ಕೆ ಓಡಿ ಬಂದಿದ್ದು ಆಶ್ರಮಕ್ಕೆ. ಅದಾದ ನಂತರ ಒಂದು ದೇವಸ್ಥಾನ ಮಾಡಬೇಕು ಅಂತ ಸಂಕಲ್ಪ ನಿಮ್ಮ ಮುಂದೆನೇ ಇಲ್ಲೇ ಕೂತು ಸಂಕಲ್ಪ ಮಾಡಿದ್ವಿ. ಕರೆಕ್ಟಾಗಿ 9 ದಿವಸಕ್ಕೆ ದೇವಸ್ಥಾನ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಅದಾದ ನಂತರ ಹೊರಗಡೆ ಒಂದಿಷ್ಟು ಜಾಗ ಸಾಕಾಗ್ತಿಲ್ವಲ್ಲ, ಗರ್ಭಗುಡಿ ಮಾತ್ರ ಇದೆ, ಒಂದಿಷ್ಟು ಮುಖಮಂಟಪ ಆಗಬೇಕು ಅಂಥೇಳಿ ಅಲ್ಲಿನ ಸುಖನಾಸಿನಿ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದ್ವಿ. ಇನ್ನೊಂದಷ್ಟು ದೂರ ಅದನ್ನು ದೇವಸ್ಥಾನ ಕಟ್ಟಿಸಿದ್ದಾಯಿತು. ಅದು ಆ ಮಂಗಳೂರು ಶೈಲಿನಲ್ಲಿ ಕೇರಳದ ಹಳೆಯ ದೇವಸ್ಥಾನ ಇದ್ದಂಥ ರೀತಿಯಲ್ಲಿ ಆಯಿತು, ಅದು ತಯಾರಾಗಿದೆ. ಅದಾದ ನಂತರ ಪ್ರತಿ ಹುಣ್ಣಿಮೆನೋ ಅಥವಾ ವಿಶೇಷವಾದ ಕಾರ್ಯಕ್ರಮಗಳು, ಪರ್ವಕಾಲಗಳಲ್ಲಿ ನಡೀತಕ್ಕಂಥ ಹೋಮ ಹವನಾದಿಗಳು, ಅದರ ಬಗ್ಗೆ ಚಿಂತನೆ ಮಾಡಿದ್ವಿ. ಅಲ್ಲಿ ವಿಶೇಷವಾಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ವಸಂತ ಮಂಟಪ ಆಗಬೇಕು, ಬರೋ ಭಕ್ತರು ಅವರ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಂಥದ್ದಾಗಬೇಕು ಅಂತ ಚಿಂತನೆ ಮಾಡಿದ್ವಿ. ನಾವು ಏನು ಚಿಂತನೆ ಮಾಡಿ ಏನು ಸಂಕಲ್ಪ ನಾವು ಮಾಡ್ತಿದ್ದೇವೆ, ಸಂಕಲ್ಪ ಮಾಡಿದ ಮರುಕ್ಷಣ ಕಣ್ಣಿಗೆ ಕಟ್ಟದಂಥ ರೀತಿ ನಾವೇನು ಚಿತ್ರವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಹಿಂಗಾಗಬೇಕು, ಈ ಥರ ನಡೆದ್ರೆ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಮನಸ್ಸಲ್ಲಿ ನಾವು ಸಂಕಲ್ಪ ಮಾಡಿದ್ರೆ ಅದರಂತೆ ಅಲ್ಲಿ ನಡೆದು ಹೋಗ್ತಾ ಇರತಕ್ಕಂಥದ್ದು, ನಡೀತಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ. ಹಾಗೆ ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಸಾಲಿಗ್ರಾಮವನ್ನು ದರ್ಶಿಸಿ ಸಾಲಿಗ್ರಾಮವನ್ನು ಹತ್ತಿರದಿಂದ ಕಂಡು ನೀವೇ ನಿಮ್ಮ ಸ್ವಹಸ್ತದಲ್ಲಿ ಅಭಿಷೇಕ ಮಾಡುವಂಥ ಸೌಭಾಗ್ಯ ಮೊದಲು ಶನಿವಾರ ಭಾನುವಾರ ಮಾತ್ರ ವ್ಯವಸ್ಥೆ ಮಾಡಿದ್ವಿ. ಈಗ ಪ್ರತಿನಿತ್ಯ ಶನಿವಾರ ಭಾನುವಾರಕ್ಕಿಂತ ಪ್ರತಿನಿತ್ಯ ಮಧ್ಯಾಹ್ನ 12 ಗಂಟೆ ತನಕ 12 ಗಂಟೆ 20 ನಿಮಿಷದವರೆಗೂ ಸಾಲಿಗ್ರಾಮ ದರ್ಶನಕ್ಕೆ, ಸಾಲಿಗ್ರಾಮದ ಅಭಿಷೇಕಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಭಕ್ತರು ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ ಪುನೀತರಾಗಬಹುದು. ಅದರಲ್ಲೂ ಆ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ, ಲಕ್ಷ್ಮಿಗೆ ನಡೀತಕ್ಕಂಥ ಒಂದೊಂದು ಬಾರಿ ಒಂದೊಂದು ವಿಶೇಷವಾದಂಥ ಅಲಂಕಾರಗಳನ್ನು ಮಾಡ್ತಿರ್ತೇವೆ. ಎಷ್ಟೇ ಆದರೂ ಸೌಂದರ್ಯವತಿಯ ತಾಯಿ, ಜೊತೆಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ 3 ಶಕ್ತಿ ದೇವತೆಗಳೂ ಸಹಿತ ದೇವಿಯಲ್ಲೇ ಇದ್ದಾಳೆ. ಜಗನ್ಮಾತೆ ಆ ತಾಯಿ, ಜಗತ್ತಿನಲ್ಲೆಲ್ಲರನ್ನೂ ಸಹಿತ ಕಾಪಾಡ್ತಕ್ಕಂಥವಳು ತಾಯಿ. ಹಾಗಾಗಿ ಆ ತಾಯಿಗೆ ಆಗಿಂದಾಗಲೇ ಒಂದೊಂದು ವಿಶೇಷವಾದ ಅಲಂಕಾರಗಳನ್ನು ಮಾಡಿ ಆ ಅಲಂಕಾರಗಳನ್ನು ಸಹಿತ ಚಿತ್ರೀಕರಿಸಿ ಅದನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಆಶ್ರಮಕ್ಕೆ ಇಂದಿಗೂ ಬರ್ತಕ್ಕಂಥ ಭಕ್ತರು ಪ್ರತಿ ಸತಿ ಬಂದಾಗಲೂ ಒಂದು ಆಶ್ಚರ್ಯ ಕಾದಿರುತ್ತೆ. ಪ್ರಾಯಶಃ ಎಲ್ಲ ದೇವಸ್ಥಾನಗಳು ಕೂಡ ಒಂದು ಮಟ್ಟಿಗೆ ಒಂದು ಸಿದ್ಧಿಯಾಗಿ ವ್ಯವಸ್ಥೆಗಳಾಗೆ ಪ್ರಪಂಚಕ್ಕೆ ಲೋಕಾರ್ಪಣೆ ಆಗುತ್ತೆ ಅವ್ರುಗಳೇ. ಆದರೆ ನಮ್ಮ ಜಾಗದಲ್ಲಿ ಆಗಲೇ ಇಲ್ಲ. ಗುದಲಿ ಪೂಜೆ ಆಗೋದಕ್ಕಿಂತ ಮುಂಚೆಯಿಂದನೂ ಜನ ಬರ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಸವಿಸ್ತಾರವಾಗಿ ವೀಕ್ಷಿಸ್ತಾನೆ ಇದ್ದಾರೆ. ಸಾಲಿಗ್ರಾಮ ಬಂದದ್ದೇ ಬಂದದ್ದು. ಹೌದು ಗುರುಗಳೇ, ಎಲ್ಲ ಸಾಲಿಗ್ರಾಮ ಬರಲಿಕ್ಕೆ ಮುಂಚಿತವಾಗಿ ಆಶ್ರಮ ಹೇಗಿತ್ತು ಎಂಬತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಹೌದು. ಯಾಕೆಂದರೆ ಪ್ರತಿ ಹುಣ್ಣಿಮೆ ಆಶ್ರಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಆಗ್ತಾ ಇರೋದನ್ನು ಅಂದಿನಿಂದ ಇಂದಿನವರೆಗೂ ನೋಡ್ಕೊಂಡು ಬಂದಿದ್ದೀರಿ. ಸಾಲಿಗ್ರಾಮ ಬಂದಾದ ನಂತರ ಆಶ್ರಮ ಹೇಗಾಯಿತು ಅಂತಲೂ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇಡೀ ನಮ್ಮ ಮಹರ್ಷಿ ಮಂದಿರದ ಆಶ್ರಮ ನಮ್ಮ ಹಳೆಯ ಆಶ್ರಮ ನಮಗೆ ಅಲ್ಲಿಲ್ಲ. ಇವತ್ತು ಹಳೆಯ ಆಶ್ರಮ ನಾವು ಕಳ್ಕೊಂಡ್ವಿ. ಎಲ್ಲ ಆಶ್ರಮ ಪೂರ್ಣ ಧ್ವಂಸ ಆಯಿತು. ಎಲ್ಲರೂ ಬಂದು ಚೆನ್ನಾಗಿರ್ತಕ್ಕಂಥ ಹಚ್ಚು ಹಸಿರನ್ನೆಲ್ಲ ತುಳಿದು ಸಂಪೂರ್ಣ ಎಲ್ಲ ನುಚ್ಚುರುಗಾಗಿ ಇದಾಗ್ಬಿಡ್ತು, ಹಾಳಾಯಿತು ಅಂತಲೂ ಹೇಳ್ಕೊಂಡಿದ್ವಿ. ಅದಾದ ಮೇಲೆ ಸಾಲಿಗ್ರಾಮಕ್ಕೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ. ಕಟ್ಟಿದ ಸ್ವಲ್ಪ ದಿವಸದಲ್ಲೇ ಎಲ್ಲರೂ ಒಂದು ದೇವಸ್ಥಾನ ಕಟ್ಟದ ಮೇಲೆ ಕಂಪ್ಲೀಟ್ ಎಲ್ಲ ವ್ಯವಸ್ಥೆ ಆದಮೇಲೆ ಮನೆ ಕಟ್ಟಿದ್ರು ಹಾಗೆ ಹೇಳ್ತಿರ್ತೀವಿ ನಾವು. ಮನೆ ಕಟ್ಟಿದ್ರು ಪೂರ್ಣ ಎಲ್ಲ ಕೆಲಸ ಆಗಿದೆಯಾ, ಸುಣ್ಣ ಬಣ್ಣ ಎಲ್ಲ ಮುಗಿದಿದೆಯಾ, ಆಗ ಮುಹೂರ್ತ ಫಿಕ್ಸ್ ಮಾಡಿ ಅಂತ ಹೇಳ್ತೀವಿ. ಅಂತಹದ್ರಲ್ಲಿ ಒಂದು ದೇವಸ್ಥಾನ, ದೇವರು ಕೂತ್ಕೊಳ್ಳುವ ಸಾನ್ನಿಧ್ಯ, ಆ ಸಾನ್ನಿಧ್ಯವನ್ನು, ದೇವರು ಕೂತ್ಕೊಳ್ಳುವ ಸಾನ್ನಿಧ್ಯವನ್ನು ನಾವು ಈ ಚಿಂತನೆ ಮಾಡಿದ್ದು ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿ, ನಾಗರ ಪಂಚಮಿಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು 10-12 ದಿವಸದ ಹಿಂದೆ ಅಷ್ಟೇ ನಾವು ಸಂಕಲ್ಪ ಮಾಡಿದ್ವಿ. ಸಂಕಲ್ಪ ಮಾಡಿದ್ದು ನಿಜ. ಹಿಂದಲೇ ದೇವಸ್ಥಾನ ಎಲ್ಲೆಲ್ಲಿ ರೆಡಿ ಕಟ್ಟಡಗಳು ಸಿಗುತ್ತೆ, ಎಲ್ಲೆಲ್ಲಿ ರೆಡಿ ಮಾಡಿಟ್ಟಿರ್ತಾರೆ ಕಲ್ಲಿನ ದೇವಸ್ಥಾನಗಳು ಅಂತ ಹುಡುಕಾಟ ಶುರು ಮಾಡಿದ್ದೂ ನಿಜ. ಶುರು ಮಾಡಿದ್ರೆ ಅಂತಹ ಸಮಯದಲ್ಲಿ ಒಬ್ಬರು ಹೇಳಿದ್ರು ಇಂಥದ್ದೊಂದು ಜಾಗದಲ್ಲಿ ಸಿಗುತ್ತೆ ಅಂತ. ಅಲ್ಲೇ ಹೋದ್ವಿ, ಆ ಕಟ್ಟಡವನ್ನು ನೋಡಿದ್ವಿ. 9-9 ಕರೆಕ್ಟಾಗಿ 11-11 ಹೊರಗಡೆ ಇರ್ತಕ್ಕಂಥದ್ದು, ಒಳಗಡೆ ಗರ್ಭಗುಡಿ 9-9 ಆಯ್ದ ಪ್ರಕಾರ
ಒಂದು ದೇವಸ್ಥಾನ ನಮ್ಮ ಅದೃಷ್ಟಕ್ಕೆ ಸಿಕ್ತು. ನಾಗರ ಪಂಚಮಿ ಮುಹೂರ್ತ ಇಟ್ಟುಬಿಟ್ಟಿದ್ದೀವಿ ನಾವು. ಮುಹೂರ್ತ ಇಟ್ಟ ಮೇಲೆ ದೇವಸ್ಥಾನ ಶುರು ಮಾಡಿದ್ದೀವಿ ನಾವು. ಮುಹೂರ್ತ ಇಡೋದು ಯಾವಾಗ? ದೇವಸ್ಥಾನ ಕಂಪ್ಲೀಟ್ ಆದಮೇಲೆ. ಆದರೆ ನಾವು ಮಾಡಿದ್ದು ಹೇಗಿತ್ತು? ಖಾಲಿ ಜಾಗ ನೋಡಿಕೊಂಡು ಆ ಸ್ಥಳದಲ್ಲಿ ನಿಂತ್ಕೊಂಡು ಇಲ್ಲೇ ದೇವಸ್ಥಾನ ಬರಬೇಕು, ಇಂಥದ್ದೇ ಮುಹೂರ್ತದಲ್ಲಿ ದೇವರ ಪ್ರತಿಷ್ಠಾಪನೆ ಆಗೋಗಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಸಂಕಲ್ಪ ಮಾಡಿ ಮುಹೂರ್ತ ನಿರ್ಣಯ ಮಾಡಿದ್ವಿ. ಆದರೆ ಅದನ್ನು ನಾನು ಮಾಡಲಿಲ್ಲ. ಆ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಮಾಡಿಸ್ತು. ಅಂತಹ ಅದ್ಭುತಗಳಲ್ಲಿ ದಾರಿ ಆಯಿತು. ಜೊತೆಗೆ 20 ವರ್ಷ, 25 ವರ್ಷ, 30 ವರ್ಷ ಕೋರ್ಟಲ್ಲಿ ಕೇಸಲ್ಲಿ ಅರಿತಾ, ಭೂಮಿ ಸಮಸ್ಯೆ ಇದ್ದು, ಅಣ್ಣ ತಮ್ಮದರಲ್ಲಿ ಕಿತ್ತಾಟ ಇದ್ದು, ಬೇಡಪ್ಪ ಸಮಸ್ಯೆ ನಮಗೆ ಭೂಮಿನೇ ಬಿಟ್ಬಿಡೋಣ ಅನ್ನೋರಿಗೆ ಆ ಭೂಮಿ ಕಾರ್ಯಸಿದ್ಧಿಯಾಗಿ ಅನುಕೂಲವಾಗಿ ಪುನಃ ಓಡಿ ಬಂದು ಆ ದೇವ್ರಿಗೊಂದು ಸೀರೆ ಉಡಿಸೋದೇನು, ಆ ದೇವ್ರಿಗೊಂದು ವಿಶೇಷವಾದ ಅಲಂಕಾರ ಮಾಡಿಸೋದೇನು, ಬರ್ತಕ್ಕಂಥ ಭಕ್ತರು ನಂದು 2 ಬೂಟೆ ಅಕ್ಕಿ ಇರಲಿ, ನಾವು ಇಷ್ಟು ಜನಕ್ಕೆ ಅನ್ನ ಹಾಕ್ತೀವಿ, ನಮ್ಗೆ ಇಂಥದ್ದೊಂದು ಕೆಲಸ ಆಯಿತು ಅಂತ ಹೇಳುವಂಥ ಮಾತೇನು. ಎಷ್ಟೋ ಕುಟುಂಬಗಳಲ್ಲಿ ಬಿರುಕಾಗಿರ್ತಕ್ಕಂಥದ್ದು ಪುನಃ ಒಗ್ಗೂಡಿಕೊಂಡು ಆ 2 ಫ್ಯಾಮಿಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದೇನು. ಇದು ಪ್ರತಿನಿತ್ಯ ನಡೀತಾ ಇರ್ತಕ್ಕಂಥ ಪವಾಡ. ಹಾಗಾಗಿ ನಾನೊಂದು ತೀರ್ಮಾನ ಮಾಡಿದ್ದಿಷ್ಟೇ, ಸಾಲಿಗ್ರಾಮವನ್ನು ಅದಕ್ಕೊಂದು ಗೌಪ್ಯತೆ ಕಾಪಾಡಿ, ಅದಕ್ಕೊಂದು ವಜ್ರಾಂಗಿ ಮಾಡಿಸಿ, ಅಥವಾ ಅದಕ್ಕೊಂದು ಬಾಕ್ಸ್ ನಿರ್ಮಾಣ ಮಾಡಿಸಿ ಅದನ್ನು ಗರ್ಭಗುಡಿಯಲ್ಲಿಟ್ಟು ಮುಚ್ಚಿಟ್ಬಿಡ್ಬೋದಾಗಿತ್ತು. ಅದಲ್ಲ, ಅಲ್ಲಿ ಮಾತಾಡುವ ಸಾಲಿಗ್ರಾಮ ಇದೆ. ಮಾತಾಡ್ತಕ್ಕಂಥ ಭಗವಂತ ಅಲ್ಲಿ ಕೂತಿದ್ದಾನೆ. ವರಹಾದೇವರ ದರ್ಶನ, ಸಾಲಿಗ್ರಾಮ ದರ್ಶನದಿಂದಲೇ ಇಷ್ಟು ಕಾಯಕ ಸಿದ್ಧಿ ಆಗಬೇಕಾದ್ರೆ ಅದನ್ನು ಸ್ಪರ್ಶಿಸಿ ಅದಕ್ಕೊಂದು ಅಭಿಷೇಕವನ್ನು ನಿಮ್ಮ ಹಸ್ತದಿಂದ ಮಾಡಿದ್ರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಇನ್ನಷ್ಟು ಸಮಸ್ಯೆಗಳು ದೂರ ಆಗಲಿ ಅನ್ನೋ ಒಂದು ಚಿಂತನೆಯಿಂದ ಪ್ರತಿನಿತ್ಯ 12 ಗಂಟೆ 20 ನಿಮಿಷದವರೆಗೂ ಸಾಲಿಗ್ರಾಮದ ಅಭಿಷೇಕ ವ್ಯವಸ್ಥೆ ಮಾಡಿದ್ವಿ. ಇದ್ರ ಜೊತೆಗೆ ಮಹಾಮೃತ್ತಿಗೆ ಅಂತ ಯಾವಾಗ ಪ್ರತಿಷ್ಠಾಪನೆ ಎಲ್ಲಿ ಮಾಡಬೇಕು ಅಂತ ಸಾನ್ನಿಧ್ಯದಲ್ಲಿ ನಿಂತು ಆ ಸಾನ್ನಿಧ್ಯದ ಗರ್ಭಗುಡಿಯ ಸಾನ್ನಿಧ್ಯದ ಮಣ್ಣನ್ನು ಆಚೆ ತೆಗೆದ್ವಲ್ಲ, ಆ ಮಣ್ಣಿನೊಂದಿಗೆ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳನ್ನು ಮಿಶ್ರಣ ಮಾಡಿ ಎಲ್ಲಿಂದ ಈ ಸಾಲಿಗ್ರಾಮ ಬಂತೋ ಅದೇ ಸಾನ್ನಿಧ್ಯದ ಪುಟ್ಟದಾಗಿರ್ತಕ್ಕಂಥ ಸಾಲಿಗ್ರಾಮಗಳು, ಪುಟ್ಟ ಅಂದರೆ ಬಹುಶಃ ಒಂದು ಕಡಲೆಕಾಳಿಗಿನ್ನ ಸ್ವಲ್ಪ ದೊಡ್ಡದು, ಅಂತಹ ಸಾಲಿಗ್ರಾಮಗಳನ್ನು, ಮಹಾಮೃತ್ತಿಗೆಯನ್ನು, ಆ ಮೃತ್ತಿಗೆಗೆ ಸಾಕಷ್ಟು ವನಸಿರಿಗಳನ್ನು, ಜೊತೆಗೆ ಪಂಚಗವ್ಯ ಗೋರೋಜನವನ್ನು ಎಲ್ಲವನ್ನು ಮಿಶ್ರಣ ಮಾಡಿ ಇವತ್ತು ಮಹಾಮೃತ್ತಿಗೆಯನ್ನು, ಹಾಗೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡತಕ್ಕಂಥ ಭಾಗ್ಯವನ್ನು, ಹಾಗೆ ತಾಯಿ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಅಲಂಕಾರ ಮೂರ್ತಿ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಹರ್ಷಿ ಮಂದಿರದಲ್ಲಿದೆ. ಅದರದೇ ಕಾರ್ಯಕ್ರಮ ಇವತ್ತು ನೀವು ನೋಡ್ತಾ ಇದ್ದೀರಿ ಪ್ರೋಮೋಸ್ನ. ನಾಳೆ ಬರ್ತಕ್ಕಂಥ ಶನಿವಾರ ಮತ್ತಷ್ಟು ವಿಶೇಷವಾದಂಥ ಕಾರ್ಯಕ್ರಮನೇ. ಆ ಕಳೆದ ಬಾರಿ ಆ ಹುಣ್ಣಿಮೆ ಕಾರ್ಯಕ್ರಮ ಹೇಗಿತ್ತಪ್ಪ ಅಂದರೆ, ಅವತ್ತು ಅನಂತ ಪದ್ಮನಾಭ ನನ್ನ ಹುಟ್ಟಿದಬ್ಬ ಸಹಿತ ಈ ಬಾರಿ ತಾಯಿ ಸಾನ್ನಿಧ್ಯದಲ್ಲೇ ಆಯಿತು. ಅದೊಂದು ಸಂತೋಷ. ಜೊತೆಗೆ ಬರ್ತಕ್ಕಂಥ ಭಕ್ತರು ಅವರ ಸ್ವಹಸ್ತದಿಂದ ಅಭಿಷೇಕ ಮಾಡೋ ಕಾರ್ಯಕ್ರಮ ಇವತ್ತಿಗೂ ಇದೆ. ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲ. ಆದರೆ ಒಂದು ಸಿಸ್ಟಮ್ ಇದೆ. ಏನಪ್ಪ ಅಂದರೆ, ಬರ್ತಕ್ಕಂಥವ್ರು ದೇವ್ರಿಗೆ ಅಭಿಷೇಕ ಮಾಡಬೇಕು ಅಂದರೆ ನೀವು ಪ್ಯಾಂಟು ಅದು ಹಾಕೋದಷ್ಟು ಸೂಕ್ತ ಅಲ್ಲ, ಮತ್ತು ಬೆಲ್ಟ್ ಹಾಕಬಾರ್ದು, ಪಂಚೆ ಉಟ್ಕೊಳ್ಬೇಕು, ಮಡಿಯಿಂದ ಇರಬೇಕು. ಇನ್ನೂ ಒಂದು ಹೆಜ್ಜೆ ಮುಂದಾದರೆ ಉಪವಾಸ ಬಂದು ದೇವ್ರಿಗೆ ಅಭಿಷೇಕ ಆದಮೇಲೆ ನೀವೇನಾರೋ ಆಹಾರ ತಗೊಳ್ಳಿ. ಅದರಲ್ಲೂ ಆಶ್ರಮದಲ್ಲಿ ನಮ್ಮ ಶಕ್ತಿಯಾನುಸಾರ ಏನೋ ಒಂದಿಷ್ಟು ಪ್ರಸಾದ ಕೊಡ್ತಾ ಇದ್ದೀವಿ ನಾವು. ಬೆಳಿಗ್ಗೆ ಅಭಿಷೇಕ ಆದ ನಂತರ ಒಂದಿಷ್ಟು ಪ್ರಸಾದವನ್ನು ಸ್ವೀಕರಿಸಿ ನಂತರ ನೀವು ನೆಮ್ಮದಿಯಾಗಿ ಪೂರ್ಣ ಅಲಂಕಾರ ಆಗಿ ಮಹಾಮಂಗಳಾರತಿ ಆದಮೇಲೆ ಮಧ್ಯಾಹ್ನದ ಅನ್ನಪ್ರಸಾದ ಆಶ್ರಮದಲ್ಲೇ ಇರುತ್ತೆ, ಅದನ್ನು ಊಟ ಮಾಡ್ಕೊಳ್ಳಿ. ಆ ಪ್ರಸಾದಕ್ಕೂ ಸಹಿತ ನಿಮ್ಮಂಥ ಬರ್ತಕ್ಕಂಥ ಭಕ್ತರು ಒಂದಿಷ್ಟು ಅಕ್ಕಿನೋ ಬೇಳೆನೋ ತರಕಾರಿಯೋ ಹಣ್ಣು ಹಾಲು ಏನು ತಂದಿರ್ತಾರೋ ಅದರಲ್ಲೇ ಮಾಡಿ ಹಾಕುವಂಥದ್ದು. ಹಾಗೆ ದೇವಸ್ಥಾನದ ಕಟ್ಟಡ ನೋಡ್ತಾ ಇದ್ದ ಹಾಗೆ ಬೃಹತ್ ಮಟ್ಟಕ್ಕೆ ಬೆಳೀತಾ ಇದೆ. ಇದಕ್ಕೆ ತಮ್ಮೆಲ್ಲರ ಸಹಾಯಸ್ಥರು ಬೇಕಾಗಿದೆ. ತಾವೆಲ್ಲರೂ ಉದಾರ ಮನಸ್ಸಿನಿಂದ ನಿಮ್ಮ ತನುಮನ ಧನವನ್ನು ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ನಿಮ್ಮ ಸೇವೆಯನ್ನು ಮಾಡಿ. ನೀವು ನಿಮ್ಮ ಸೇವೆ ಮಾಡಿ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳು ಕಷ್ಟಗಳನ್ನು ಆದಷ್ಟು ಬೇಗ ದೂರ ಮಾಡಿಕೊಳ್ಳಿ. ನೆಮ್ಮದಿಯುತವಾದಂಥ ಸುಖ ಸಂತೋಷಕ್ಕೆ ಲಕ್ಷ್ಮೀ ಬೋರ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಆಶ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮ ಇದೆಲ್ಲದರ ಕುರಿತಾಗಿಯೂ ಕೂಡ ನಮ್ಮ ಜೊತೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದರು. ಅದೇ ರೀತಿ ಲಕ್ಷ್ಮೀ ಬೋರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರ ಆಗಲಪ್ಪ ಭಗವಂತ, ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ಬದುಕಿರಲಿ ಎಂಬತಕ್ಕಂಥ ಪ್ರಾರ್ಥನೆಯನ್ನು ನಾನು ಕೂಡ ಮಾಡ್ತಾ ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಗುರುಗಳೇ, ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಪಶ್ಚಾರ ಹವೇ ಕೇತುವೆ ನಮಃ.
ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವೇನು ಕಾಯಕವನ್ನು ಮಾಡ್ತೀರಿ, ಯಾವ ಕೆಲಸವನ್ನು ಮಾಡ್ತೀರಿ, ಮಾಡುವಂಥ ಪ್ರತಿಯೊಂದು ಕಾಯಕವೂ ಶೀಘ್ರದಲ್ಲಿ ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗ ನಿಮ್ಮ ಜಾತಕದಲ್ಲಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದ ನೀವು ನಡೆದಿದ್ದೆ ಆದರೆ ತುಂಬ ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಮನಸ್ಸು ತುಂಬ ಚಂಚಲತೆಯಲ್ಲಿ ಇಟ್ಕೊಂಡಿರ್ತೀರಿ. ಒಂದಿಷ್ಟು ಆತಂಕಕ್ಕೊಳಗಾಗ್ತಾ ಇರ್ತೀರಿ, ಉದ್ವಿಗ್ನ ಥರ ಇದೆ. ಮತ್ತು ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಆ ಕೆಲಸ ಎಲ್ಲ ಪರಿಪೂರ್ತಿಯಾಗಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ರೀತಿ ಚಿಂತನೆಯಲ್ಲಿರ್ತೀರಿ. ಆದರೆ ಇವತ್ತು ನೀವು ಮಾಡುವ ಕಾಯಕ ನಿಮಗೆ ಅರ್ಥೈಸಿಕೊಂಡು ಸರಿಯಾದ ದಾರಿಯಲ್ಲಿ ನಡಿಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಾ ಮುಂದೆ ನಡೆದಿದೆ ಆದರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಹಾಗೆ ಇವತ್ತು ನೀವು ಮಾಡುವ ಕಾಯಕದಲ್ಲೇ ಅರ್ಥಪೂರ್ಣವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟವೂ ನಿಮ್ಮದಾಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ ಇರಲಿ, ವ್ಯಾಪಾರ ಇರಲಿ, ವ್ಯವಹಾರ ಇರಲಿ, ಮತ್ತೊಬ್ಬರ ಮಾರ್ಗದರ್ಶನದಂತೆ ನಡೀಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಅದು ಸತ್ಯವೇ. ಯಾಕೆ ಅಂದರೆ ಎಷ್ಟೇ ಜ್ಞಾನಿಗಳಾದರೂ ಇನ್ನೊಬ್ಬರ ಮುಖಾಂತರ ಒಂದಷ್ಟು ಜ್ಞಾನವನ್ನು ಅರಿತು ಸರಿಯಾದ ದಾರಿಯಲ್ಲಿ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು ಎಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಚಿಂತನೆ ಬಹಳ ಒಳ್ಳೆಯದಾಗುತ್ತೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಗುರುಗಳನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಧರ್ಮದ ಗುರುಗಳನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಅಥವಾ ಯಾವುದಾದ್ರೂ ಒಂದು ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರು ದತ್ತಾತ್ರೇಯರ ದರ್ಶನ ಮಾಡಿಕೊಂಡು ಅಲ್ಲಿ ಗುರು ಸಾನ್ನಿಧ್ಯದಲ್ಲಿ ನಿಮ್ಮ ಶ್ರದ್ಧಾಭಕ್ತಿಯ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೂ ತುಂಬ ಒಳ್ಳೆಯ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ವಿಶೇಷವಾದಂಥ ಫಲಾಫಲಗಳು ಸಿದ್ಧಿಯಾಗಬೇಕಾದ್ರೆ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ವ್ಯಾಪಾರ ವ್ಯವಹಾರಗಳ ಕಡೆ ಒಂದಷ್ಟು ಗಮನ ಕೊಡಿ. ಹೊಸದಾಗಿ ಮಾಡುವಂಥ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ. ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡೇ ಮಾತಾಡಿ. ಯಾಕೆಂದರೆ ಇವತ್ತು ನೀವು ಅಂದ್ಕೊಂಡಷ್ಟು ಲಾಭವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ಏನೇ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಇರಿ. ಹಾಗೆ ಇವತ್ತಿನ ಕೆಲಸಗಳಲ್ಲೂ ಮತ್ತೊಂದು ಅದೃಷ್ಟ ಇದೆ. ಏನಪ್ಪ ಅಂದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಮಧ್ಯದಲ್ಲಿ ತಮ್ಮ ನಿಲುವು ತೀರ್ಮಾನ ಏನಿದೆಯೋ ಅದು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ. ಹಾಗೆ ಇವತ್ತು ಇನ್ನೊಂದು ಚಿಂತನೆ ಮಾಡಬಹುದು. ಇವತ್ತು ಸಾಧ್ಯವಾದರೆ ಎಲ್ಲಾದರೂ ಹಚ್ಚ ಹಸಿರಿರ್ತಕ್ಕಂಥ ಹಸಿರು ಗಿಡಗಳಿಗೆ ನಿಮ್ಮ ಕರಹಸ್ತದಿಂದ ಸ್ವಲ್ಪ ನೀರನ್ನು ಹಾಕುವಂಥದ್ದು ಅಥವಾ ಒಂದಷ್ಟು ಗಿಡ ಮರಗಳಿಗೆ ನೀರು ಹಾಕೋದು ಅಥವಾ ಗೊಬ್ಬರ ಹಾಕೋದು ಇಂಥದ್ದು ಏನಾದ್ರು ಮಾಡಿದ್ರು ಅದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ಬೋದು. ಯಾಕೆಂದರೆ ಇವತ್ತಿನ ಫಲಾಫಲದಲ್ಲಿ ಬುಧನ ಅನುಗ್ರಹ ನಿಮಗೆ ಆಗಿದೆ. ಬುಧ ಅಂದರೆ ಹಚ್ಚ ಹಸಿರು. ಆ ಬುಧನ ಅನುಗ್ರಹ ಪಡೀಲಿಕ್ಕೋಸ್ಕರ ಇಂಥದ್ದೊಂದು ಕಾಯಕವನ್ನು ಮಾಡಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ವೃತ್ತಿಯ ಅಭಿವೃದ್ಧಿ ಎಲ್ಲವನ್ನೂ ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಲಿಲ್ಲ ಅಂದರೆ ಅಲ್ಲಿ ವ್ಯತ್ಯಾಸ ಆಗುವಂಥ ಸಾಂದ್ರತೆಗಳಿರುತ್ತೆ. ಆದರೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಬೆನ್ನೋವಾಗುವಂಥ ಸಾಂದ್ರತೆ ಇರುತ್ತೆ, ಒಂದಷ್ಟು ಜನಕ್ಕೆ ಮೈಕೈ ನೋವು, ಆರೋಗ್ಯ ಸರಿಯಿಲ್ದಿರೋ ಇರ್ತಕ್ಕಂಥದ್ದು ಇದು ಸಹಿತ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ಮಾತ್ರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಮಾಡಬೇಕಂದ್ರೂ, ಯಾವುದೇ ಕೆಲಸದ ಬಗ್ಗೆ ಆಗಲೂ, ನಿಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸರಿಸುಮಾರು 11 ಗಂಟೆ 20 ನಿಮಿಷದ ನಂತರ, 11 ಗಂಟೆ 20 ನಿಮಿಷದ ನಂತರ 4 ಗಂಟೆವರೆಗೂ ಬಹಳ ಒಳ್ಳೆ ಕಾಲ, ಒಳ್ಳೆಯ ಸಮಯ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರು, ಏನು ಮಾಡಬೇಕು ಅಂದ್ಕೊಂಡ್ರು ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಈ ಸಮಯದಲ್ಲಿ ನೀವು ಅಂದ್ಕೊಂಡಂಗೆ
ಎಲ್ಲ ಕೆಲಸಗಳು ಸಿದ್ಧಿ ಆಗಬೇಕಾದ್ರೆ ಯಾರಾದರೂ ಬಡತನದಲ್ಲಿರ್ತಕ್ಕಂಥವ್ರಿಗೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಒಂದಿಷ್ಟು ಅನ್ನದಾನವನ್ನು ಹಸಿವು ನೀಗಿಸುವಂಥ ಕಾಯಕವನ್ನು ಮಾಡಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಮಾಡಬೇಕಾದ್ರೂ ಸ್ವಲ್ಪ ರಹಸ್ಯವನ್ನು ಕಾಪಾಡಿ. ರಹಸ್ಯವಾಗಿ ಮಾಡುವ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣಕ್ಕೆ ಹೊರಡುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಮಾಡುವ ಯಾವುದೇ ಕೆಲಸ ಆದರೂ ಸಮಾಧಾನವಾಗಿದ್ದು ಆ ಸಮಾಧಾನದಲ್ಲಿರ್ತಕ್ಕಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದು ಕಷ್ಟ ಆಗುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಉಂಟಾಗುವಂಥ ರೀತಿ ಇರುತ್ತೆ. ಯಾವುದೂ ಸಮಾಧಾನ ಇಲ್ಲದಂಥ ರೀತಿ ಇರೋದ್ರಿಂದ ಏನು ಮಾಡಬೇಕು, ಯಾವ್ದು ಬಿಡಬೇಕು, ಇದನ್ನು ಸರಿಯಾದ ಆಲೋಚನೆ ಮಾಡಬೇಕು. ಹಾಗೆ ಹಣಕಾಸನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗೆ ಹೊಸದಾಗಿ ಮಾಡುವ ಕೆಲಸಕ್ಕೆ ಸಾಧ್ಯವಾದರೆ ಒಂದಷ್ಟು ದಿವಸ ಮುಂದೂಡ್ತಕ್ಕಂಥದ್ದು ಭಾಳ ಉತ್ತಮ. ಆದರೆ ಇರ್ತಕ್ಕಂಥ ಕೆಲಸಗಳಲ್ಲಿ ಲೋಪ ಬಾರದಂತೆ ಅದರಿಂದ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಎಚ್ಚರಿಕೆಯಿಂದ ನಡೆಯಬೇಕು ಇವತ್ತು ಸಿಂಹರಾಶಿಯವರಿಗೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮಾತಾಪಿತೃಗಳ ಪಾದಮುಟ್ಟಿ ನಮಸ್ಕಾರ ಮಾಡಿ ತಂದೆ ತಾಯಿ ಆಶೀರ್ವಾದದೊಂದಿಗೆ ನಡೀತಕ್ಕಂಥದ್ದು ಮಾಡಿದ್ರೆ ಇನ್ನಷ್ಟು ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದ್ದಾಗ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಆದರೆ ಸಮಸ್ಯೆ ಅಂತಕ್ಕಂಥದ್ದು ಏನೇ ಬಂದರೂ ಸಮಸ್ಯೆಗೆ ಒಂದು ಪರಿಹಾರವನ್ನು ಆಗಿಂದಾಗಲೇ ಹುಡುಕೊಳ್ಳೇಬೇಕು. ಆ ಪರಿಹಾರವನ್ನು ಹುಡುಕೊಂಡು ಹೊಸ ಬದುಕನ್ನು ಕಾಣುವಂಥ ಅದೃಷ್ಟ ಸಿಗುವಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಕನ್ಯಾ ರಾಶಿಯವರು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 4 ನಿಮಿಷದಿಂದ 2 ಗಂಟೆ 4 ನಿಮಿಷದಿಂದ 6:23 ಒಂದು ಒಳ್ಳೆ ಕಾಲ ಇದೆ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ದು ಸಾಧನೆ ಮಾಡ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ದರ್ಶನ ಮಾಡಿಕೊಂಡು ಸಾಯಿನಾಥರ ಸಾನ್ನಿಧ್ಯದಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾದರೂ ಒಂಚೂರು ಪದಾರ್ಥವನ್ನು ತೆಗೆದುಕೊಂಡು ಅಲ್ಲಿ ಬಾಬಾರವರ ನೈವೇದ್ಯ ಆದಮೇಲೆ ಆ ನೈವೇದ್ಯ ಪ್ರಸಾದವನ್ನು ನೀವೇ ನಿಮ್ಮ ಕೈಯಿಂದ 4 ಜನಕ್ಕೆ ಹಂಚಿ. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಹೊಸದಾಗಿ ಏನೋ ಒಂದು ಕೆಲಸ ಮಾಡಬೇಕು, ಒಂದಷ್ಟು ವೃತ್ತಿಯಲ್ಲಿ ಅಭಿವೃದ್ಧಿಪಡಿಸ್ಕೋಬೇಕು, ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂತಹ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ನಿಮ್ಮ ಚಿಂತನೆ, ನಿಮ್ಮ ಲಾಭಕ್ಕೆ ಸಂಬಂಧಪಟ್ಟ ವ್ಯವಹಾರ ಏನೇ ಇದ್ದರೂ ಅದೃಷ್ಟ ಎಂಬಂತೆ ಸಾಕಷ್ಟು ಶೀಘ್ರವಾಗಿ ಫಲಸಿದ್ಧಿಯಾಗುತ್ತೆ. ಇವತ್ತು ಸಾಧ್ಯವಾದರೆ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ಯಾರಾದರೂ ಮಾರ್ಗದರ್ಶಕರನ್ನು ಅಥವಾ ನಿಮಗಿನ್ನ ಹಿರಿಯರು ಹೇಳುವಂಥ ಒಂದಷ್ಟು ಮಾತನ್ನು ಆಲಿಸಿ ಒಂದು ಒಳ್ಳೆಯ ಮನಸ್ಸಿನಿಂದ ನಾವು ತೀರ್ಮಾನ ತಗೊಂಡಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳಾಗುತ್ತೆ. ಇವತ್ತು ತಾಯಿ ಶಂಕರಿಯನ್ನು, ಭರಶಕ್ರಿಯನ್ನು ಅಥವಾ ದುರ್ಗಾಪರಮೇಶ್ವರಿಯನ್ನು, ಗ್ರಾಮ ದೇವತೆಯನ್ನು ಒಮ್ಮೆ ಪ್ರಾರ್ಥನೆ ಮಾಡಿ. ಹಾಗೆ 9 ವರ್ಷದ ಒಳಗಿರುವಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿನ್ನುವಂತಹ ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಇನ್ನಷ್ಟು ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲ ಸಾಕಷ್ಟು ಅಂತಾರೆ. ಹಾಗೆ ಭಗವಂತ ಆಯಾ ಕಾಲಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳಂತ ಏನೇ ಬಂದರೂ ಆ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಆದ್ದರಿಂದ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತಾ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳ್ಮೆಯಿಂದ ಇದ್ದು ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸಿದ್ದೇ ಆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ನೀವು ಧರಿಸುವ ಬಟ್ಟೆ ಯಾವುದೇ ಬಣ್ಣದ್ದಾದರೂ ಒಂದು ಕೆಂಪು ವಸ್ತ್ರವನ್ನು, ಕೆಂಪು ಕರವಸ್ತ್ರವನ್ನಾದರೂ ನಿಮ್ಮ ಜೊತೆ ಇಟ್ಕೊಳ್ಳುವಂಥದ್ದು ಇವತ್ತು ಬಹಳ ಶ್ರೇಯಸ್ಸು. ಅದರಿಂದ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ.
ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಂತೂ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಒಳ್ಳೆ ಫಲಗಳು, ಒಳ್ಳೆಯ ವರ್ಚಸ್ಸಿರೋದ್ರಿಂದ ಎಲ್ಲವೂ ಸಹಿತ ನೀವೇನು ಅಂದುಕೊಂಡಿದ್ರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅನುಕೂಲ ಆಗುವಂಥ ಯೋಗ ಫಲ ಇದೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಇದು ಒಳ್ಳೆಯ ಸಮಯ ಅಲ್ಲ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ನಿಂತು ನೀವು ಕೆಲಸ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗುರು ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯಕ್ಕೋ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೋ ಅಥವಾ ದತ್ತಾತ್ರೇಯರ ಆಸ್ಥಾನಕ್ಕೋ ಬಂದು ಅಲ್ಲಿ ಗುರು ಪ್ರಾರ್ಥನೆ ಮಾಡಿ, ಗುರುಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಏನಾದರೂ ಒಂದಿಷ್ಟು ಕಡಲೆಕಾಳು ಕಡಲೆಬೇಳೆಯನ್ನು ತೆಗೆದುಕೊಂಬಂದು ಅಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರು ಅನುಗ್ರಹ ಇದೆ. ಗುರುವಿನ ಗುರುಬಲ ಇರೋದ್ರಿಂದ ಇವತ್ತು ಸಾಕಷ್ಟು ಸಾಧ್ಯವಾದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ತೀರಿ. ಶಾಂತಿ ಸಮಾಧಾನವಾಗಿದ್ದು ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕು, ಯಾವುದಾದ್ರೂ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂದರೆ ಆ ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲದಲ್ಲಿ ತಾವಿರ್ತೀರಿ. ಇವತ್ತು ನೀವು ಅಂದ್ಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಸಾಂದ್ರತೆ ಸಾಕಷ್ಟು ಇರುತ್ತೆ. ಜೋಪಾನ ಬೇಕಾಗತ್ತೆ. ಇವತ್ತು ಒಳ್ಳೆಯದಿರಲಿ ಕೆಟ್ಟದಿರಲಿ, ಸರಿಯೋ ತಪ್ಪೋ, ಆದರೆ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಇಡೋದಂತೂ ಮಾಡಲೇಬೇಕು. ನೀವು ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಈ ಕೆಲಸ ಮಾಡೇ ತೀರ್ತೀರಿ, ಇದರಿಂದ ಲಾಭ ಸಿಗಲಿ ಬಿಡಲಿ, ನಾನು ಧೈರ್ಯವಾಗಿ ಮುಂದೆ ನಡೀತೀನಿ ಅಂದರೆ ಅಲ್ಲಿ ಖಂಡಿತ ನಿಮಗೆ ಲಾಭ ಸಿಗುತ್ತೆ. ಮಕರ ರಾಶಿಯವರು ಧೈರ್ಯವಾಗಿ ಮುಂದೆ ನಡೀಬೋದು. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮನೋಜವಂ ಆರ್ತದಲ್ಲೇ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಗುರುಬಲ ಇದೆ. ಇವತ್ತು ಅಂದುಕೊಂಡಿದ್ದನ್ನು ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಏನೇ ಕೆಲಸ ಮಾಡಬೇಕಾದ್ರೂ ಗುರು ಹಿರಿಯರ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ತಾಯಿ ಶಂಕರಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತು ನೀವು ಮಾಡೋ ಕೆಲಸದಲ್ಲಿ ಒಂದು ಬದಲಾವಣೆ ಬರಬೇಕು, ಒಂದು ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಅದಕ್ಕಾಗಿ ನೀವು ಮಾಡುವಂಥ ಕೆಲಸ ಹೆಚ್ಚಿನ ಯಶಸ್ಸಾಗಬೇಕಾದ್ರೆ, ಹೆಚ್ಚಿನ ಯಶಸ್ಸು ಸಿಗಬೇಕಾದರೂ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವಿಷ್ಣು ಆಲಯಕ್ಕೆ ಬಂದು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕ್ದಂಗೆ ಆಗುತ್ತೆ, ಫಲಗಳನ್ನು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟ ಎಂಬಂತೆ ತುಂಬ ದಿವಸಗಳ ನಂತರ ಒಂದು ಅದೃಷ್ಟ ಅಂತಕ್ಕಂಥದ್ದಿದೆ. ಇವತ್ತು ನೀವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸ ಆಗುತ್ತೆ. ದೂರಭಾರ ಪ್ರಯಾಣ ಹೊರಡಬೇಕು ಅಂದ್ಕೊಂಡ್ರೂ ಪ್ರಯಾಣಕ್ಕೆ ದಾರಿ ಆಗುತ್ತೆ. ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವಾಹನಗಳನ್ನು ಓಡಿಸ್ತಕ್ಕಂಥವ್ರು, ಡ್ರೈವಿಂಗಲ್ಲಿರ್ತಕ್ಕಂಥವ್ರು, ಸರ್ಕಾರಿ ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಪ್ರೈವೇಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಯಾರೊಬ್ಬರಿಗಾದರೂ ಒಂದು ಆತ್ಮದಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ನಂಬಿಕೆ ಮತ್ತು ಅದು ಒಂದು ಧೈರ್ಯ, ಏನೇ ಮಾಡಿದ್ರೂ ನಾನು ಸಾಧಿಸ್ತೀನಿ, ನಾನು ಮಾಡಬಲ್ಲೆ, ನಾನು ಈ ಕೆಲಸ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂತಹ ಮನಸ್ಥಿತಿಯಲ್ಲಿರ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಬೋದು. ಆ ಬೆನ್ನೋವು ಒಂದು ಬಿಟ್ಟರೆ ಮತ್ತು ಯಾವ ಕೆಲಸದಲ್ಲೂ ಎಲ್ಲೂ ಸಹಿತ ಅಸಮಾಧಾನ ಅಂತಕ್ಕಂಥದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಏನೇ ಮಾಡಬೇಕಾದರೂ ಶಾಂತಿ ಸಮಾಧಾನವಾಗಿದ್ದು ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡ್ರೆ ಹೆಚ್ಚಿನ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡಿದ್ದೇವೆ, ತಾಯಿಯ ದರ್ಶನವನ್ನು ಮಾಡಿದ್ದೇವೆ, ಆಶ್ರಮದ ಕುರಿತಾಗಿಯೂ ಕೂಡ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಇನ್ನು ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಶನಿವಾರ ಮಾತಾಡ್ತಿರೋದು. ಹಾ, ಸಂತೋಷ ಸರ್. ತಮ್ಮ ಹೆಸರು?
ಶಿವರಾಜ್ ಅಂತ ಹೇಳಿ. ಶಿವರಾಜ್ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ ಗುರುಜಿ ನಮಸ್ಕಾರ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಹೇಳಿಪ್ಪ. ಗುರುಜಿ ಮೊನ್ನೆ ನಾನು ನಮ್ಮ ಮಿಸಸ್ ಕೈಲಿ ಫೋನ್ ಮಾಡ್ತಿದ್ದೆ. ನೀವು ಒಂದು ಕೆಲವು ಅನುಷ್ಠಾನಗಳು ಹೇಳಿದ್ರಿ, ಅದು ಮಾಡಿದೆ. ಅಂದ್ರೆ ಸ್ವಲ್ಪ ನಮ್ಗೆ ಈ ಕೆಲಸಗಳಲ್ಲಿ ಸ್ವಲ್ಪ ಕೈ ಹಿಡಿತಾ ಇಲ್ಲ, ನಾವು ಬೇರೆ ಕೆಲಸ ಮಾಡೋದು. ಅದಕ್ಕೆ ನೀವು ಅನುಷ್ಠಾನ ಹೇಳಿದ್ರಿ, ಅದು ಮಾಡಿದೆ. ಆದ್ರೆ ಸ್ವಲ್ಪ ಶರೀರದಲ್ಲಿ ಸ್ವಲ್ಪ ಬಾಧೆ ಎಲ್ಲ ಇದೆ. ಅಂದ್ರೆ ಮೊನ್ನೆ ನಿಮ್ಮ ಶ್ರೀಮತಿಯವರು ಫೋನ್ ಮಾಡಿದಾಗ ನಾನು ಉದ್ಯೋಗದ ಬಗ್ಗೆ ಹೇಳಿದ್ನ ಅಥವಾ ನಿಮ್ಮ ಆರೋಗ್ಯ? ನೀವು ಅಶ್ವತ್ಥ ಮರದಿಂದ ಏನೋ ಇದು ಮಾಡಕ್ ಹೇಳಿದ್ರಿ, ಅದೆಲ್ಲ ಮಾಡ್ಬೋದು. ಅದೇ ಗುರುಗಳೇ, ಕಳೆದ ಬಾರಿ ಒಬ್ರು ನನ್ನ ಗಂಡ ಈ ತರ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ತಾವು ಹೇಳಿದ್ರಿ ಅವರು ಬಗ್ಗೆ ಎದ್ದೇಳಿ ಮಾಡುವ ಕಾರಣದಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಅಂತ ಹೇಳಿ ತಾವು ತಿಳಿಸಿದ್ರಿ. ಹೀಗೆ ಒಂದು ಕೂಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಒಂದು ಮನೆ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಮಕ್ಕಳಾಗುವ ಕುರಿತಾಗಿ. ಗುರುಗಳೇ, ಓ, ಸಂತಾನಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಇದು? ಇಲ್ಲ ಗುರುಜಿ, ನಾವು 2 ಮಕ್ಕಳಿದಾವೆ ನಮಗೆ. ಅದು ನಮಗೆ ಕೆಲಸ ಉದ್ಯೋಗ ಕೆಲಸ ನಾವು ಕೆಲಸ ಮಾಡ್ತಾ ಇದೀವಿ. ಸ್ವಲ್ಪ ನಮ್ಗೆ ಕೈ ಎಲ್ಲ ಹತ್ತಲ್ಲ, ದುಡ್ಡು ಕಾಸು ಎಷ್ಟು ಕೆಲಸ ಮಾಡಿದ್ರು. ಅಂದ್ರೆ ಉದ್ಯೋಗದ ಬಗ್ಗೆ ನೀವು ವಿಚಾರ ಮಾಡಿದ್ರಿ? ಹೌದೌದು. ಆಗಲಿ, ತೊಂದರೆ ಇಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಇರ್ತಕ್ಕಂಥ ಪರಿಸ್ಥಿತಿ ಈಗ ಚೆನ್ನಾಗಿದೆ. ಈಗ ಪ್ರಸ್ತುತ ನಿಮ್ಮ ಸ್ವರತರಂಗದಲ್ಲಿ ಶುಕ್ರ ಚೆನ್ನಾಗಿರೋದ್ರಿಂದ ಉದ್ಯೋಗದ ಬಗ್ಗೆ ನೀವು ಪ್ರಶ್ನೆ ತಗೊಳ್ಳೋದಾದ್ರೆ ಉದ್ಯೋಗ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಇನ್ನೊಂದು 1.5 ತಿಂಗಳು ವೆಯ್ಟ್ ಮಾಡಿದ್ರೆ ಮುಂದಿನ 1.5 ತಿಂಗಳಲ್ಲಿ ಇನ್ನಷ್ಟು ಬದಲಾವಣೆ ಇದೆ. ಏನು ಭಯಪಡಬೇಡಿ, ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ. ಶಿವರಾಜ್ರವರು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಅಮ್ಮ ಎಲ್ಲಿಂದ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಗುರುಜಿ. ಓ, ಬೆಂಗಳೂರಿಂದಾನೆ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಲೀಲಾ ಅಂತ ಗುರುಜಿ. ಮನೆ ಬಗ್ಗೆ ಕೇಳಬೇಕಾಯ್ತು, ತುಂಬಾ ಪ್ರಾಬ್ಲಮ್ ಗುರುಜಿ. ಹೌದು ತಾಯಿ, ಏನೇ ಸಮಸ್ಯೆಗಳಿದ್ರು ಕೂಡ ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ. ಹಲೋ. ಗುರುಜಿ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಮ ಆಶ್ರಮಕ್ಕೂ ಬಂದಿದೆ ಒಂದ್ಸರಿ. ಜಮೀನು ಇದು ಸೈಟ್ ಪ್ರಾಬ್ಲಮ್ ಇತ್ತು ಗುರುಜಿ. ನಮ್ ಸೈಟ್ ಎದುರುಗಡೆ ಮಾರಮ್ಮನ ದೇವಸ್ಥಾನ ಐತೆ. ಒಬ್ಬರು ಮಾಡಿ ಅಂತಾರೆ, ಒಬ್ಬರು ಬೇಡ ಅಂತಾರೆ. ಹೆಂಗೆ ಅಂತ ಗೊತ್ತಾಯ್ತಿಲ್ಲ ಗುರುಜಿ. ಸೈಟ್ ಎದುರುಗಡೆ ಮಾರಮ್ಮನ ದೇವಸ್ಥಾನ ಆದ್ರೆ ಸೈಟ್ ಎದುರುಗಡೆ ರಸ್ತೆ ಇದೆಯಾ ಅಥವಾ ದೇವಸ್ಥಾನ ಅಟ್ಯಾಚ್ ಆಗುತ್ತಾ? ಮುಂದೆಗಡೆ ರೋಡ್ ಇದೆ ಗುರುಜಿ. ರೋಡ್ ಆಪೋಸಿಟ್ ಈ ಕಡೆ ಸೈಡ್ ನಮ್ದು, ಆ ಕಡೆ ಸೈಡ್ ಅವ್ರದ್ದು. ಮಾರಮ್ಮನ ದೇವಸ್ಥಾನ ಎದುರು ಬದ್ರಿಗೆ ನಮ್ದು ಅರ್ಧ ಸೈಟ್, ಅವ್ರದ್ದು ಅರ್ಧ ಸೈಟ್ಗೆ ಮಾರಮ್ಮನ ದೇವಸ್ಥಾನ ಐತೆ ಗುರುಜಿ. ಏನು ತಲೆ ಕೆಡಿಸ್ಕೊಬೇಡಿ, ಧೈರ್ಯ ಮಾಡ್ರಿ. ಅವತ್ತು ಇದೇ ಹೇಳಿರ್ತೀನಿ, ಇವತ್ತು ಇದನ್ನೇ ಹೇಳ್ತಿದ್ದೀನಿ. ಮಧ್ಯದಲ್ಲಿ ಒಂದು ರಸ್ತೆ ಬಂದ್ ಆಗೋಗಿದೆ. ರಸ್ತೆ ಬಂದ ಮೇಲೆ ಆ ಉಳಿಕೆ ಜಾಗದಲ್ಲಿ ನೀವು ಮನೆ ಕಟ್ಕೊಳ್ಳೋದಾಗ್ಲಿ, ಅಲ್ಲಿ ನೀವು ಏನು ವ್ಯವಹಾರ ಮಾಡಿದ್ರು ತಪ್ಪಲ್ಲ. ಕೆಲವೊಂದ್ ಕಡೆ ಮಾಡಬಾರ್ದು, ಎದುರುಗೆ ಡೋರ್ ತೆಗೆದ್ರೆ ದೇವಸ್ಥಾನ ಎದುರುಗಡೆ ಕಾಣಿಸುತ್ತೆ. ಅವರು ನೇರ ಡೋರ್ ಇಕ್ಬಿಟ್ಟವ್ರೆ ಗುರುಜಿ. ಏನು ತಪ್ಪಿಲ್ಲಮ್ಮ. ಇನ್ನು ದೇವಸ್ಥಾನಕ್ಕೆ ಪಕ್ಕದಲ್ಲಿ ಡೋರ್ ಇಡಕ್ ಆಗಲ್ಲ. ಆದ್ರೂ ದೇವಸ್ಥಾನ ಅಲ್ಲಿರೋದು ಒಂದು ಪುಣ್ಯದ ಕೆಲಸನೇ. ಅದು ಮಾರಮ್ಮ, ಗ್ರಾಮ ದೇವತೆ ಆ ತಾಯಿ. ನಿನ್ನನ್ನು ಏನೂ ತೊಂದರೆ ಮಾಡೋದಿಲ್ಲ. ನಿನಗೆ ಇನ್ನೂ ಹೆಚ್ಚು ಅಭಿವೃದ್ಧಿ. ಬೆಳಗ್ಗೆ ಎದ್ರೆ ಬಾಗಿಲು ತೆಗೆದ್ರೆ ಆ ತಾಯಿ ದರ್ಶನ ಆಗುತ್ತೆ. ಧೈರ್ಯವಾಗಿ ನೀನು ಮುಂದೆ ನಡಿ. ತುಂಬಾ ಥ್ಯಾಂಕ್ಸ್ ಗುರುಜಿ. ಅಂದ್ರೆ ಮನೇಲಿ ನಾವು ಈ ಮಗನ್ಗೊಂದ್ ಸ್ವಲ್ಪ ಹೆಣ್ಣು ನೋಡ್ತಿದೀವಿ ಗುರುಜಿ. ಆ ಮಗಂದು ಡೇಟ್ ಆಫ್ ಬರ್ 6/10/94 ಗುರುಜಿ, ರಂಜು ಅಂತ. ಅಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ನಾನು ನೋಡ್ಲಿಕ್ಕೆ ಆಗೋದಿಲ್ಲ. ಮಗ ಇದ್ರೆ ಕೂಡ 2 ನಿಮಿಷ ಮಾತಾಡ್ತೇನೆ. ಅವನಿಲ್ಲ ಗುರುಜಿ, ಡ್ಯೂಟಿಗೆ ಹೋಗೋನೆ. ಆಯ್ತು, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಮಗನ ಮದುವೆ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಏನು ಭಯಪಡಬೇಡ, ಧೈರ್ಯವಾಗಿರು. ಆದಷ್ಟು ಮನೆ ವಿಚಾರಕ್ಕೆ ಬಂದರೆ ಯಾರ ಮಾತು ಕೇಳಕ್ಕೆ ಹೋಗಬೇಡ. ಧೈರ್ಯವಾಗಿ ನೀನು ಮನೆ ಕಟ್ಕೋ, ನಿಂಗೆ ಅನುಕೂಲ ಆಗುತ್ತೆ. ಒಳ್ಳೇದಾಗಲಿ. ಅಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಲಕ್ಷ್ಮೀ ಬೋರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ತಾಯಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳ ಇವತ್ತು ತಾವು ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಅದರಲ್ಲೂ ಹಾಸನಾಂಬ ದೇವಿಯ ದರ್ಶನವನ್ನು ಕೂಡ ಮಾಡಿಸಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ಕೊಟ್ಟು ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಾಳೆ ಅಲ್ಲ ನಾಳಿದ್ದು ಪ್ರಸಾರವಾಗ್ತಕ್ಕಂಥ ಕಾರ್ಯಕ್ರಮ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇನ್ನು ಇದ್ರ ಬಗ್ಗೆ ತಿಳಿಸಲೇಬೇಕು. ಈಗಾಗಲೇ ಗುರುಗಳು ಕೂಡ ತಿಳಿಸ್ತಾ ಇದ್ರು. ಪ್ರತ್ಯಂಗಿರಾ ದೇವಿ ಹವನ ನಡೆದಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅದರಲ್ಲೂ ಗುರುಗಳು ತಿಳಿಸ್ತಾ ಇದ್ರು, ಸಂಪೂರ್ಣವಾಗಿ ಸಾಧಾರಣವಾಗಿ ಬರ್ತಕ್ಕಂಥವ್ರೆಲ್ಲರಿಗೂ ಕೂಡ ಬರೀ ಶನಿವಾರ ಭಾನುವಾರ ಮಾತ್ರ ಲಕ್ಷ್ಮೀ ಬೋರ ಸ್ವಾಮಿ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ನೆರವೇರುತ್ತೆ ಅಂತಕ್ಕಂಥ ಅದ್ರ ಬಗ್ಗೆ ತಿಳಿಸ್ತಾ ಇದ್ರು ಗುರುಗಳು. ಆದರೆ
ಇತ್ತೀಚಿನ ದಿನಮಾನಗಳಲ್ಲಿ ಗುರುಗಳು ಈ ಒಂದು ವಿಚಾರವನ್ನು ಮತ್ತೊಂದು ರೀತಿಯಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದಿದೆ. ಏನಪ್ಪ ಅಂದರೆ, ಯಾರೆಲ್ಲ ಪ್ರತಿನಿತ್ಯ ಬರ್ತೀರಿ ಅವರೆಲ್ಲರಿಗೂ ಕೂಡ ಲಕ್ಷ್ಮೀ ಬೋಹರ ಸ್ವಾಮಿಯ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆದರೆ ಒಂದಿಷ್ಟು ಕಟ್ಟುಪಾಡುಗಳಿದ್ದಾವೆ, ಅದನ್ನು ತಾವೆಲ್ಲರೂ ಕೂಡ ಜೋಪಾನವಾಗಿ ನಿಭಾಯಿಸಬೇಕು. ಏನಪ್ಪ, ಸಾಲಿಗ್ರಾಮದ ದರ್ಶನವನ್ನು ಮಾಡಬೇಕು ಅಂತ ಬರ್ತಕ್ಕಂಥವ್ರಿಗೆ ಯಾವುದೇ ರೀತಿ ಅಡೆತಡೆಗಳಿರೋದಿಲ್ಲ, ಬರ್ಬೋದು, ಭಗವಂತನ ದರ್ಶನವನ್ನು ಮಾಡ್ಬೋದು. ಆದರೆ ಸಾಲಿಗ್ರಾಮದ ಅಭಿಷೇಕವನ್ನು ಮಾಡಬೇಕು ಅಂತಂದರೆ ಸ್ವಲ್ಪ ಜೋಪಾನ, ಉಪವಾಸದಲ್ಲೇ ಬರಬೇಕು, ಪ್ಯಾಂಟ್ ಬೇಡ, ಪಂಚೆ ಹುಟ್ಕೊಳ್ಳಿ, ಸ್ನಾನ ಮಾಡಿ ಬೆಲ್ಟ್ ಹಾಕ್ದಿರ ಬರಬೇಕು. ಇದೊಂದನ್ನು ತಾವೆಲ್ಲರೂ ಕೂಡ ಜೋಪಾನವಾಗಿ ನೋಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ನಮ್ಮ ಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ತೆ.